ಈ ಒಂದು ಸುಂದರ ಸಾಮಾಜಿಕ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಲಾವೃಂದಕ್ಕೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಮನುಷ್ಯನ ಬಗ್ಗೆ ಹೇಳ್ಬೇಕಂದ್ರೆ, ಮನುಷ್ಯ ಜನ್ಮ ಅಂದ್ರೆ ಸಾಧಾರಣವಾಗಿ ಎಲ್ಲರೂ ಹುಟ್ಕೋತಾರೆ, ಆದರೆ ಇಂಥ ಮನುಷ್ಯ ಒಬ್ಬ ಹುಟ್ಕೊಳ್ಳೋದು ಭಾಳ ಸ್ವಾಭಾವಿಕ. ಈ ಮನುಷ್ಯನ ಬಗ್ಗೆ ಹೇಳ್ಬೇಕಂದ್ರೆ, ಇವಂಗ ಒಬ್ಬರು ಇಬ್ಬರು ಮಕ್ಕಳು ಸಾಕಬೇಕಾದ್ರೆ ತಂದೆ ತಾಯಿ ಭಾಳ ಕಷ್ಟ ಇರುತ್ತೆ. ಆದರೆ ಈ ಒಂದು ವ್ಯಕ್ತಿ ಸಾವಿರಾರು ಮಕ್ಕಳನ್ನ ಸಾಕಾಕತ್ತಾನೆ. ಯಾವ ರೀತಿ ಸಾಕಾಗ್ತಾನಂದ್ರೆ, ಯಾವುದೇ ಒಂದು ಗ್ರಾಮದಲ್ಲಿ ನಾಟಕ ನಡೀಲಿ, ₹1 ಅಪೇಕ್ಷೆ ಇರಲಾರ್ದ ಬಂದಂಥ ಹಣವನ್ನೆಲ್ಲ ಕಲಾವಿದರಿಗೆ ಹಂಚಿ ₹1 ಇರಲಾರ್ದ ಬರಗೈಯಲ್ಲೇ ಮನೆಗೆ ಹೋಗುವಂಥ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ ಎಂಡಿಗೇರಿ ಅಜ್ಜನವರು. ಇಂಥ ಕಲೆ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಮತ್ತೊಬ್ಬ ಮನುಷ್ಯನ ನಾನು ಯಾವತ್ತೂ ಕಂಡಿಲ್ಲ. ಇಂಥ ಒಬ್ಬ ಗುರು ಸಿಕ್ಕದ್ದು ನನಗೆ ಬಹುಜನ್ಮದ ಪುಣ್ಯ ಅಂತ ತಿಳ್ಕೊತೀನಿ. ಒಬ್ಬ ಬುಡಬಡಿಕೆ ಹೇಳ್ತಿದ್ದ ನಮ್ಮ ತಾಯಿಗೆ, ನಿನ್ನ ಮಗನ ದೈವ ಯಾವಾಗ ತೆರಿತೈತೆ ಅಂದ್ರೆ ಒಬ್ಬ ಗುರುವಿನಿಂದ ತೆಗಿತೈತಿ ಅಂತ ಹೇಳಿದ್ರು. ಆದ್ರೆ ಅದು ಈ ಗುರುವಿನಿಂದ ನಾನು ದೈವ ತೆರಿತೈತಿ ಅಂತ ನಾನು ಮನಸ್ಸಿನಲ್ಲಿ ನೆನೆಸಿರಲಿಲ್ಲ. ಈ ಒಂದು ಗುರುವಿನ ಕೃಪಾ ಕಟಾಕ್ಷದಿಂದ ಇವತ್ತು ಕರ್ನಾಟಕದಲ್ಲಿ ವಿಠ್ಠಲ್ ಚಿಕ್ಕಾಲಗುಂಡಿ, ವಿಠ್ಠಲ್ ಜೋಗಿ ಹೊಯ್ಕೋತ ಹೋಗೈತಿ, ವಿಠ್ಠಲ್ ಚಿಕ್ಕಾಲಗುಂಡಿ ಅಂತ ಏನಾದರೂ ಹೆಸರು ಮಾಡಿದರೆ ಅದು ನನ್ನ ಗುರುವಿನ ದೈವ. ಈ ಗುರುವಿನ ಜೊತೆಗೆ ನಿಮ್ಮೆಲ್ಲರ ಸದಾಕಾಲ ನನ್ನ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದ. ನನ್ನ ಶಿಷ್ಯನಾದ ವಿಠ್ಠಲ್ ಜೋಗಿ ನನ್ನ ಕಂಪ್ನಿಯಲ್ಲಿ 4-5 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾನೆ. ಒಳ್ಳೆಯ ಕಲಾವಿದ. ಇಂಥ ಕಲೆಯನ್ನು ಜಗತ್ತಿನಲ್ಲಿ ಬೆಳೆಸಲಿ ಉಳಿಸಲಿ ಅಂತ ಹೇಳಿ ನನಗೆ ₹1,000 ಕಾಣಿಕೆಯನ್ನು ಕೊಟ್ಟಿದ್ದೇನೆ. ನನ್ನ ಕಲಾ ಸೇವೆಯನ್ನು ಅವಾಗ ತುಂಬ ಆಭಾರಿಯಾಗಿರುತ್ತೇನೆ. ಧನ್ಯವಾದ ಗುರುಜಿ. ಅದೇ ಥರನಾಗಿ ನಮ್ಮ ಸಹೋದರರು ಹಾಗೂ ಈ ಒಂದು ರಂಗಭೂಮಿಗೆ ಸಂಗೀತಗಾರರಾದಂಥ ಎಲ್ಲ ನನ್ನ ಸಹೋದರಿಗೆ ಒಂದು ₹500 ನನ್ನ ಅಲ್ಪ ಕಲೆಯನ್ನು ನಾನು ಅರ್ಪಿಸ್ತೀನಿ. ದಯಮಾಡಿ ಸಂಗೀತ ಬಳಗದ ವೃಂದದವರು ಈ ನನ್ನ ಅಲ್ಪ ಕಲೆಯನ್ನು ಅವರು ಸ್ವೀಕಾರ ಮಾಡಬೇಕಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಗುರು ಶಿಷ್ಯರ ಸಂಬಂಧ ಹೀಗೆ ಇರಲಿ. ಚಿಕ್ಕಾಲಗುಂಡಿ ಗ್ರಾಮದ ಕಲೆಯನ್ನ ಕರ್ನಾಟಕದ ತುಂಬೆಲ್ಲ ಮತ್ತಷ್ಟು ಹೆಚ್ಚಿಸಲಿ ಎಂದು ವಿಠ್ಠಲ್ ಚಿಕ್ಕಾಲಗುಂಡಿಯವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಠ್ಠಲನ ಚಿಕ್ಕಲಗುಂಡಿಯವರು ನಮ್ಮ ಸಂಗೀತ ಬಳಗಕ್ಕೆ ₹500 ಒಂದು ಆಯರು ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ವೀರ ಸುಭಾಷರು ಜನಿಸಿದನು ನವನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ್ಯ ದೇಶ. ಜೈ ಭಾರತ ನಮ್ಮಯ್ಯ ದೇಶ, ಜಯ ಭಾರತ ನಮ್ಮಯ್ಯ ದೇಶ. ಗಂಗಾ ಯಮುನಾ ತುಂಗಾ ಭದ್ರಾ ಕೃಷ್ಣ ಕಾವೇರಿ ಹರಿಯುವ ನಾಡು. ಗಂಗಾ ಯಮುನಾ ತುಂಗಾ ಭದ್ರಾ ಕೃಷ್ಣ ಕಾವೇರಿ ಹರಿಯುವ ನಾಡು. ಕೃಷ್ಣ ಕಾವೇರಿ ಹರಿಯುವ ನಾಡು, ಕೃಷ್ಣ ಕಾವೇರಿ ಹರಿಯುವ ನಾಡು. ನವನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ್ಯ ದೇಶ. ಜೈ ಭಾರತ ನಮ್ಮಯ್ಯ ದೇಶ, ಜಯ ಭಾರತ ನಮ್ಮಯ್ಯ ದೇಶ. ಚಿಕ್ಕಲಗುಂಡಿ ಗ್ರಾಮದಲ್ಲಿ ನೆಲೆಸಿರುವಂತ ಮಾರುತೇಶಗೆ ನಮೋ ನಮೋ. ಚಿಕ್ಕಲಗುಂಡಿ ಗ್ರಾಮದಲ್ಲಿ ನೆಲೆಸಿರುವಂತ ಮಾರುತೇಶಗೆ ನಮೋ ನಮೋ. ಶ್ರೀ ಮಾರುತೇಶಗೆ ನಮೋ ನಮೋ, ಶ್ರೀ ಮಾರುತೇಶಗೆ ನಮೋ ನಮೋ. ನವನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ್ಯ ದೇಶ. ಜೈ ಭಾರತ ನಮ್ಮಯ್ಯ ದೇಶ, ಜಯ ಭಾರತ ನಮ್ಮಯ್ಯ ದೇಶ, ಜಯ ಭಾರತ ನಮ್ಮಯ್ಯ ದೇಶ, ಜಯ ಭಾರತ ನಮ್ಮಯ್ಯ ದೇಶ. ಜಯ ಭಾರತ, ಜಯ ಭಾರತ, ಜಯ ಭಾರತ. ಧರ್ಮವನ್ನು ನಾವು ಕಾಪಾಡಿದರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ನ್ಯಾಯ, ನೀತಿ, ಸತ್ಯ, ಧರ್ಮಗಳ ಹಾದಿಯಲ್ಲಿ ನಾವು ನಡೆದಿದ್ದೇ ಆದರೆ ಅವುಗಳು ಕಷ್ಟದ ಕಾಲದಲ್ಲಿ ನಮ್ಮ ಕೈ ಹಿಡಿದು ಮೇಲಕ್ಕೆತ್ತುತ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಸುತ್ತ 40 ಹಳ್ಳಿಗಳ ಜನರ ಮನೆತನದಲ್ಲಿ
ಈ ಧನರಾಜನ ಮನೆತನ ನ್ಯಾಯವಂತರ ಮನೆತನ. ಈ ಧನರಾಜನ ಮನೆತನಕ್ಕೆ ಯಾವನೇ ನ್ಯಾಯ ಅಂತ ಬಾಗಿಲಿಗೆ ಬಂದ್ರೆ ಎಂದು ಅನ್ಯಾಯವಾಗುವುದಕ್ಕೆ ಬಿಟ್ಟಿಲ್ಲ, ಮುಂದೆ ಬಿಡುವುದೂ ಇಲ್ಲ. ರುದ್ರ, ಊರಲ್ಲಿ ಏನೋ ಗದ್ದಲ ಎತ್ತಿದೆ ಅಂತ ಊರ್ ತುಂಬೆಲ್ಲ ಸುದ್ದಿ ಹಬ್ಬಿಕೊಂಡೈತೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇನೋ? ಗೊತ್ತೈತ್ರಿ ಅಪ್ಪಾರ. ಅದಕ್ಕಂತೇಳಿ ನಿಮ್ಮನ್ನ ಕಾಣ್ಬೇಕಂತೇಳಿ ಊರಾಗಿನ ಜನ ಎಲ್ಲ ಹೊರಗಡೆ ನಿಂತಾರ್ರಿ ಅಪ್ಪಾರ. ಈ ನಮ್ಮೂರು ಬರ್ತಾ ಭಾಳ ಹೊಲಸಾಗತ್ತೆ ನೋಡ್ರಿಪ್ಪ. ಆ ತಿಮ್ಮನ ಮಗ ಕಾಳದಾನಲ್ರಿ, ಆ ಮಗ ಏನೋ ತಪ್ಪು ಮಾಡಿ ಅಂತಾರೆ. ಅದಕ್ಕೆ ಆ ಮಗ ಇಲ್ಲೇ ಹೊರಗಡೆ ಕರ್ಕೊಂಬಂದು ನಿಂತಾರ್ರಿ ಅಪ್ಪಾರ. ನೀವು ಒಳಗಡೆ ಕರೆಸವನನ್ನು. ಆಯ್ತು ರೀ ಅಪ್ಪಾರ. ಏ ಹನುಮಂತಣ್ಣ, ಕಾಳಪ್ಪನ ಕರ್ಕೊಂಬರ ಒಳಗಡೆ ನಾವು ಇಲ್ಲಿ. ರುದ್ರ, ಇವನು ಈ ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ಅಪ್ಪಾರ, ಏನಂತ ಹೇಳ್ಬೇಕು? ಈ ಮಗ ಹಿಂದ್ಕೊಮ್ಮೆ ಇದ ಊರಾಗ ಕಳ್ತನ ಮಾಡಿದ್ರಿ, ಜೋಳದ ಗೋಡಿಗೆ ಬೆಂಕಿನೂ ಹಚ್ಚಿತ್ತನ್ರಿ. ಅವತ್ತ ನೀವು ಕೈ ಕಾಲು ಮುರಿಬೋದಾಗಿತ್ತು, ಆದ್ರೆ ನೀವು ಹಂಗೆ ಮಾಡಲಿಲ್ಲ. ನ್ಯಾಯ ಸರಿಪಡಿಸಿ ಮಾಡಿದಂಥ ತಪ್ಪಿಗೆ ದಂಡ ಬೀಸಿದ್ರಿ. ಅಷ್ಟು ಸಾಲದು ಅಂತ ತಿಳಿದು ಇವತ್ತು ಈ ಮಗ ಏಮಣ್ಣ ಗೊತ್ತೇನ್ರಿ ಅಪ್ಪಾರ? ಏನು ಮಾಡಿದ್ದಾನೆ? ಪಾಪ ರೀ ಅಪ್ಪಾರ, ಆ ನಮ್ಮ ಕೆಂಚನ ಮಗಳು ಗಂಗಾವಿಲ್ಲನ್ರಿ ಅಪ್ಪಾರ, ಆಯ್ ಕೂಲಿ ಮಾಡಬೇಕು ಅಂತ ತೋಟ ಕಡೆ ಹೊಟ್ಟಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟಾನ್ರಿ ಮಗ. ಹೌದಲ್ಲೇ ಕಾಳ? ಬಾಯಿ ಮುಚ್ಚ ಬಡವ, ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಕಣ್ಣೆದುರುಗಡೆ ನಿಂತುಕೊಂಡು ಮಾತನಾಡುತ್ತಿರುವೆ ಎನ್ನುವ ಅರಿವು ನಿನಗೇನಾದರೂ ಇದೆಯಾ? ಸುತ್ತ 40 ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯವಂತನ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತುಕೊಂಡು ಅನ್ಯಾಯದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಹಳ್ಳಿ 10 ಜನ ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನೀನೇನಾದರೂ ತಪ್ಪು ಮಾಡಿರಬೇಕು ಅಂತ. ಇದು ಶತಸಿದ್ಧ. ಈ ಧನಿ ಹತ್ತಿರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ನಿನ್ನಂಥ ಸುಳ್ಳಿನ ಸಂತೆ ಕಟ್ಟುವವರಿಗೆ ಶಿಕ್ಷೆ ಅದೆಂದಿಗೂ ತಪ್ಪಿದಲ್ಲ. ನೀನು ಮಾಡಿದ ಅಪರಾಧ ಸತ್ಯವ ಸುಳ್ಳು ಎನ್ನುವುದನ್ನು ನಿನ್ನ ಬಾಯಿಯಿಂದಲೇ ನೀನೇ ಮಗಳು. ಅಪ್ಪಾರ, ಅವನ ಬಾಯಿಂದ ಏನು ಕೇಳ್ತೀರಿ ಅಪ್ಪಾರ? ನಿಮ್ಮ ಎದುರುಗಡೆ ನಿಂತು ಯಾರ್ಯಾರ ಸುಳ್ಳು ಹೇಳ್ತಾರೇನ್ರಿ? ಈ ಸುತ್ತು 40 ಹಳ್ಳಿ ಜನ ನಿಮ್ಮ ಹತ್ರ ಬಂದ ನ್ಯಾಯ ಕೇಳ್ತಾರೆ. ಒಂದು ವೇಳೆ ನೀವೇನಾದರೂ ನ್ಯಾಯ ಮಾಡಿದ್ರೆ ಮುಗಿದು ಹೋಯ್ತು. ಸಾಕ್ಷಾತ್ ಪರಮಾತ್ಮನೇ ನ್ಯಾಯ ಮಾಡಿದಂಗ. ಈ ನಿಮ್ಮ ಮನೆತನ ಹುಟ್ಟಿದ್ದೆ ಈ ಸುತ್ತು 40 ಹಳ್ಳಿ ಜನರ ನ್ಯಾಯ ಬಗೆಹರಿಸಕ್ಕೆ ಹುಟ್ಟಿದ್ದೆ. ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಜ್ಜ ಕಾಲದಿಂದಲೂ ನ್ಯಾಯವನ್ನು ಬಗೆಹರಿಸುತ್ತಾ ಬಂದ ಮನೆತನವಿದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಾಪುರದ ನಿತ್ಯದ ಉಸಿರು. ಇಂಥ ನಾಡಿಗೆ ನಿಮ್ಮಂಥ ದನಿಗಳು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ತಿಳಿದಿದ್ದೀವಿ. ಇಂಥ ಪುಣ್ಯವಂತರ ನೆಲದಾಗ ಇಂಥ ಸೊಕ್ಕಿನ ದುಷ್ಟ ಹುಟ್ಟಬಾರ್ದಾಗಿದ್ದು ತಡೆಯಾರ, ಹುಟ್ಟಲೇಬಾರ್ದಾಗಿತ್ತು. ಹೌದು ರುದ್ರ, ನಿನ್ನ ಮಾತು ಸತ್ಯವಾಗಿದೆ. ಇಂಥ ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಏ ಕಾಳ, ಇವತ್ತಿನಿಂದ ನೀನು ಈ ಊರಲ್ಲಿ ಬದುಕಬಾರ್ದು. ಈ ಊರನ್ನೇ ಬಿಟ್ಟು ತೊಲಗಬೇಕು. ಮತ್ತೆ ಮರಳಿ ಈ ಊರಿಗೆ ಬರಕೂಡದು. ಮತ್ತೆ ಮರಳಿ ಬಂದಿದ್ದೆ ಆದರೆ ಈ ನಿನ್ನ ಕತ್ತನ್ನೇ ಕತ್ತರಿಸಿ ಹಾಕಿ ಹನುಮಪ್ಪನ ಗುಡಿ ಮುಂದೆ ತೆಗೆದು ಹೂಳಬೇಕಾಗುತ್ತದೆ. ಇದು ನಿನಗೆ ಕೊನೆಯ ಎಚ್ಚರಿಕೆ. ಹೋಗಿಲ್ಲಿಂದ. ಅಪ್ಪಾರ, ಇಂಥ ಚಿಕ್ಕ ವಯಸ್ಸಿನಾಗ
ಎಂತೆಂಥ ದೊಡ್ಡ ಸಮಸ್ಯೆ ಬಗೆಹರಿಸ್ತಿರಲ್ಲ, ಆ ನಮ್ಮ ದೊಡ್ಡ ದನಿಯಾರಂಗ ನಿಮ್ಮ ಹತ್ರನೂ ದೊಡ್ಡ ಗುಣ ಐತ್ರಿಯಪ್ಪ. ಆದ್ರೆ ನಿಮ್ಮಂಥ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರ್ದು ಭಾಳ ಪಾಪ ಐತ್ರಿಯಪ್ಪರ, ಭಾಳ ಪಾಪ ಐತಿ. ನಿಮ್ಮಂಥ ಪುಣ್ಯವಂತರ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಲಿ ಅಂತ ನಿತ್ಯ ನಾ ದೇವರಿಗೆ ಬೇಡ್ಕೊತೀನಿ ಅಪ್ಪರ. ಹುಟ್ಟುವಂಥ ಮಗು ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಚಿಕ್ಕದನಿ ಆಗಬೇಕು ಅಂತ ನನ್ನ ಆಸೆ ರೀ ಅಪ್ಪರ, ನನ್ನ ಆಸೆ. ನನ್ನ ಆಸೆನ ಆ ಭಗವಂತ ಎಂದಿಡಿಸ್ತಾನೋ ನಾನಂತೂ ಕಾಣಿ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷಗಳು ಕಳೆದು ಹೋದ್ರು. ನಮಗೆ ಸಂತಾನದ ಭಾಗ್ಯ ದೊರೆಯಲಿಲ್ವೋ? ದೊರೆಯಲಿಲ್ಲ. ಅದಕ್ಕೋಸ್ಕರವಾಗಿ ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಯಾಕಂದ್ರೆ ಈ ಊರಿನಲ್ಲಿರುವಂಥ ಪ್ರಜೆಗಳೇ ನಮ್ಮ ಮಕ್ಕಳನ್ನು ತಿಳಿದ್ರಾಯ್ತು. ನಿಮ್ಮಂಥ ದೀನ ದಲಿತರೇ ನಮ್ಮ ಬಂಧುಗಳು. ನೋಡು ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕು, ಪುಣ್ಯ ಬೇಕು. ಅಷ್ಟಕ್ಕೂ ಆ ದೇವರು ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಮಾಡಿಲ್ಲ. ಅರಮನೆಯಂಥ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ನಮ್ಮ ಮನೆ ತುಂಬಿಕೊಂಡಿದೆ. ಇಷ್ಟೆಲ್ಲ ಇದ್ಮೇಲೆ ನಿಮ್ಮಂಥ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳೆಂದು ತಿಳಿದ್ರಾಯ್ತು ರುದ್ರ, ಮಕ್ಕಳೆಂದು ತಿಳಿದ್ರಾಯ್ತು. ಎಂತ ಮಾತಾಡಿದ್ರಿ ಅಪ್ಪರ, ಎಂತ ಮಾತಾಡಿದ್ರಿ ಅಪ್ಪರ. ನೀವು ನಮ್ಮನ್ನು ಎಷ್ಟೇ ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರು ಕೂಡ ನಾವು ಈ ಮನೆ ಮಕ್ಕಳು ಆಗೋದಿಲ್ರಿ ಅಪ್ಪರ. ಈ ಮನೆಗೆ ಒಬ್ಬ ಮಗ ಬೇಕೇ ಬೇಕು. ನಮ್ಮ ಮುತ್ತಜ್ಜ ಕಾಲದಿಂದಲೂ ನಾವು ನಿಮ್ಮ ಮನೆಯಲ್ಲಿ ದುಡಿತಾನೆ ಬಂದಿದ್ದೀವಿ. ನಮ್ಮೆಲ್ಲರನ್ನು ಮಕ್ಕಳಂತೆ ಪ್ರೀತಿಯಿಂದಾನ ಕಂಡಿರಿ. ಅದಕ್ಕಾಗಿ ನಿಮ್ಮಂಥ ಪುಣ್ಯವಂತರ ಹೊಟ್ಟೆಯಲ್ಲಿ ಒಂದು ಗಂಡ್ಮಗು ಹುಟ್ಟಿದ್ರೆ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತೀನಿ ಅಪ್ಪರ, ಹರಕೆ ಹೊತ್ತೀನಿ. ರುದ್ರ, ನೀನು ಈ ಮನೆತನದ ಆಳು ಮಗ ಅಲ್ವೋ? ನೀನು ನಮ್ಮ ಮನೆತನದ ಮಗ ಕಾಣುವ ಮಗ. ನಿನ್ನಂಥ ವಿಶ್ವಾಸಕ ಅಭಿಮಾನಿಯನ್ನು ಪಡೆಯಬೇಕಾದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ಅಪ್ಪರ, ನನ್ನ ಪುಣ್ಯ ಈ ಮನೆ ಮೇಲೆ ಏನಿಲ್ರಿ ಅಪ್ಪರ. ಈ ನಿಮ್ಮ ಮನೆ ಅನ್ನ ತಿನ್ನುವ ಋಣ ಆ ಭಗವಂತ ನನಗೆ ಕೊಟ್ಟಾನ್ರಿ ಅಪ್ಪರ, ನನಗೆ ಕೊಟ್ಟಾನ್ರಿ. ಆ ನಿಮ್ಮ ಋಣ ನಾನು ಇನ್ನೂ ಎಷ್ಟು ಜನ್ಮ ಎತ್ತಿ ತೀರಿಸ್ಬೇಕು ನಾನಂತೂ ಕಾಣಿರಿ ಅಪ್ಪರ. ನೋಡ್ರಿ ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದಂಥವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವಂಥ ಕಾಲ ದೇವರು ತಂದೆ ತರ್ತಾನೆ. ಅದಿರಲಿ, ನೀನು ಸ್ವಲ್ಪ ತೋಟದ ಮನೆ ಹತ್ರ ಹೋಗಿ ಬಾ. ಆಯ್ತು ರೀ ಅಪ್ಪರ, ಪರ ಹೋಗಿ ಬರ್ತೇನೆ ರೀ. ಹೋಗಿ ಬಾ. ಮಹಾದೇವಿ, ಎಲ್ಲಿಗೆ ಹೋಗಿದ್ದೆ? ರೀ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ಮೊದಲು ನಿಮಗೆ ಪ್ರಸಾದ ಕೊಡ್ತೀನಿ, ಆಶೀರ್ವಾದ ಮಾಡಿ. ಮಹಾದೇವಿ, ನೀನು ನಿತ್ಯ ಆ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರುವೆಯಲ್ಲ, ಯಾಕೆ? ಆ ದೇವರ ಹತ್ತಿರ ಏನಾದರೂ ಹರಿಕೆ ಬೇಡಿಕೊಂಡಿದ್ದೀಯಾ? ಹೌದು ರೀ, ನಿಮ್ಮಂತ ನೀತಿವಂತ ನ್ಯಾಯವಂತ ನನ್ನ ಗಂಡನಾಗಿ ಸಿಕ್ಕದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸಿದ್ದೀನಿ. ಆದರೆ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ಭಗವಂತ. ಅದಕ್ಕೋಸ್ಕರವಾಗಿ ದಿನ ಬೆಳಗಾದ್ರೆ ಸಾಕು ಪೂಜೆ ಪುನಸ್ಕಾರ ಅಭಿಷೇಕ ಅಂತ ಮಾಡಿಸ್ತಾನೇ ಇರ್ತೀನಿ. ಯಾಕೆಂದ್ರೆ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ನಮ್ಮ ಜನ್ಮ ಸಾರ್ಥಕವಾಗತ್ತೆ ಅಲ್ವೇನ್ರಿ? ಮಹಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ನಿನ್ನ ಮನಸ್ಸಿಗೆ ಭಾರ ಮಾಡಿಕೊಳ್ಬೇಡ. ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳ ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಕುತ್ತಿಗೆಯನ್ನು ಕತ್ತರಿಸಿ ಹಾಕುವಂತ ಕಟುಕರು ಆಗಬಹುದು. ನಾವು ಬಯಸಿ ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿ ಬರಲಿ. ಮಹಾದೇವಿ, ಆ ದೇವರಲ್ಲಿ ಬೇಡುವ ನಿನ್ನ ಹರಕೆ ಇಲ್ಲಿಗೆ ನಿಲ್ಲಿಸ್ಬಿಡು. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಎಲ್ಲಿ ನಾನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತಂತನ ನಿಮ್ಮ ಮಾತು? ಇಲ್ಲ ರೀ, ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಂದಿಲ್ಲ ನಾಳೆ ಆದರೂ ಆ ಭಗವಂತ ನನಗೆ ಒಂದು ಮಗುವನ್ನು ಕೊಟ್ಟೇ ಕೊಡ್ತಾನೆ. ನಾಳೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೇ ಈ ಮನೆಗೆ ನಂದಾದೀಪ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡವನಾಗಿ ದೊಡ್ಡ ವ್ಯಕ್ತಿಯಾಗಿ ಈ ಮನೆತನದ ಕೀರ್ತಿ ತರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ರೀ. ಅಂದ್ರೆ ಈ ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರು ಕಣ್ಣು ತೆರೆಯಬೇಕಲ್ವಾ? ಈಗಾಗಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಅಂದ್ರೇನು ಮಾದೇವಿ ನಿನ್ನ ಮಾತಿನ ಅರ್ಥ? ಅಂದ್ರೆ 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 ನಾನೀಗ 3 ತಿಂಗಳು ಗರ್ಭಿಣಿ ರೀ. ಮಹಾದೇವಿ, ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡರೂ ಈ ನನ್ನ ಮನ ಬರೀ ನಗುತ್ತಿತ್ತು. ಇಂದಿನ ನಾಚಿಕೆಯ ಸೌಂದರ್ಯ
ಈ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗುತ್ತಿದೆ. ಈ ನನ್ನ ಮನ ಕೂಗ್ತಾ ಇದೆ ಮಾಧವಿ, ಕೂಗ್ತಾ ಇದೆ. ಏನೆಂದು? ಬಹು ಬೇಗನೆ ಒಂದಾಗೋಣ ಬಾ ಎಂದು. ರೀ ಏನ್ರಿ ಇದು? ಅಲ್ಲ ರೀ, ನೀವು ಈ ರೀತಿ ಮಾತಾಡಿದ್ರಿ ನೋಡಿದ ಜನರು ಏನಂತಾರು ಅಂತ. ಏನಾದ್ರೂ ಅಂದ್ಕೊಳ್ಳಿ ಬಾರೆ. ಕೊಡಕ ನನ್ನ ಹುಡುಗ ಹುಡುಗನ ಗೆಳತಿ ಹೋಗಬಾಡ ಹುಡುಕಾಟ ನನ್ನ ಹುಡುಗ ಸಿಗುದಿಲ್ಲ ಗೆಳತಿ ಹೋಗಬಾಡ ಹುಡುಕಾಟ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಾಡಿನಿ ಫ್ಯಾಷನ್ ಹುಡುಗರ ಮುದುಕರಿಗೆಲ್ಲ ಒಂದು ಹರಿದ ಹುಡುಗಿ ಹಿಂಗ ಹಾದು ಹೊಂಟ್ಲಂದ್ರ ಯಾವ್ದು ಕಣ್ಣು ಹೊಡಿತೈತಿ, ಯಾವ್ದು ಹುಬ್ಬು ಹಾರಿಸ್ತೈತಿ, ಯಾವ್ದು ಹಳ್ಳು ಒಗಿತೈತಿ, ಯಾವ್ದು ಹೂ ಒಗಿತೈತಿ ಒಂದು ಗೊತ್ತಾಗ. ಅದ್ರಾಗ ಕಟ್ಟಿ ಮ್ಯಾಗ ಕುಂತಿರ್ತಾವ. ಒಬ್ಬವಂತನ ಲೇ ದೋಸ್ತ, ಈ ಹುಡುಗಿಗೆ ನೀ ಹಾಕ್ತೀಯ ಏನ್ ನಾ ಹಾಕ್ಲಿ? ಏನ ಅಪ್ಲಿಕೇಶನ್? ಏ ದೋಸ್ತ, ಅಲ್ಲಿ ಹೊಂಟೈತಲ್ಲ ಆ ಹುಡುಗಿಗೆ ನೀ ಮಾಡ್ತೀಯ ನಾ ಮಾಡ್ಲಿ? ಏನ ಮೆಸೇಜ್ ಇನ್ನೊಬ್ಬ ಹೊಂಟಿರ್ತಾಳ, ಹಾಕಿನ್ ನೋಡಂತನಬ. ಏ ದೋಸ್ತ, ಆಕಿಗೆ ನೀ ಮಾಡ್ತೀಯ ಏನ್ ನಾ ಮಾಡ್ಲಿ? ಲವ್ ಮರಯ್ಯ, ನೀ ಯಾಕೆ ನಮಗೆ ಗಾಬರಿಗೆ ಮತ್ತೇನ್ರ ಅಂತ ತಿಳ್ಕೊಂಡಿ? ಅಂತದ್ರಾಗ ಒಬ್ಬ ಎದ್ದು ನಿಂತು ಬಿಡ್ತಾನ್ರಿ. ಎದ್ದು ನಿಂತು ಸುರ್ರುನ ನಡುವೂರಾಗ ಕಡಗರ ಕಡಿಲಿ ನಾನಿನ ಬಿಡುದಿಲ್ಲ, ಬಿಟ್ಟರೆ ಜಾತಿ ಮಗಲ್ಲ, ಯಾರ ನಿಮ್ಮಪ್ಪ ನನಗೆಲ್ಲ ನಿಮ್ಮಪ್ಪ ಇವಂದ ಮುಗಿತನ್ನದ್ರಾಗ ಮುಂದೊಬ್ಬ ಎದ್ ನಿಂತ ಚಾಲು ಮಾಡ್ತಾನ್ರಿ. ಸೊಂಟಕ್ ನಕ್ 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 ಸೊಂಟಕ್ ನಕ್ 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 ಸೊಂಟದ ವಿಷ ಬ್ಯಾಡಲು ಶಿಷ್ಯ, ಸೊಂಟಕ್ಕಿಂತ ವಾಸಿ ಕಣೋ ಹುಣ್ಣಿನ ದಾಸ್ಯ, ಸೊಂಟ ಸೂಪರು ಅದು ಭಾರಿ ಡೇಂಜರು, ಸೊಂಟದ ಆಸುಪಾಸು ಇನ್ನು ಡೇಂಜರು. ಸೊಂಟ ಸೊಂಟ ಯಾವ ನೋಡ್ತಾನೋ, ಕಂಠ ಯಾವ ನೋಡ್ತಾನೋ, ಚಸ್ಸಿ ಯಾವ ನೋಡ್ತಾನೋ, ಇನ್ನೊಂದು ಯಾವ ನೋಡ್ತಾನೋ ಯಾವ ಗೊತ್ತ್ರಿ? ಈ ಹುಡುಗರು ಹಿಂಗ್ಯಾಕ ಮಾಡ್ತಾರಂತ ನಾನು ಮನೆಯಾಗ ತುಂಬ ಹಚ್ಕೊಂಡು ಎಷ್ಟೊತ್ತನ ಗುದ್ದಾಡಿ ಗುದ್ದಾಡಿ ಮಕ್ಕಳಕ್ಕೆ ಹೋಗ್ತೀನಿ. ಒಟ್ಟ ನನಗೆ ತಿಳಿಯವಲ್ದಾಗೈತಿ. ನನ್ನ ಮದುವೆ ಆಗೋ ಗಂಡು ಎಲ್ಲದಾನೋ ಏನೋ ಗುಡುಗುಡು ಗುಂಡ, ಸಿಗವಲ್ಲ ಸಿಗವಲ್ಲ ಎಲ್ಲವನಪ್ಪ. ಜೀವದ ಗೆಳೆಯರ ಜೊತೆ ಇಲ್ಲ, ಪ್ರೀತಿಸಿದ ಹುಡುಗಿಯೂ ಇಲ್ಲ, ಆದಿ ಬೆಳೆದ ನನ್ನೂರ ಕಂಡಿರ ಚಿತ್ರವೇ ತುಂಬೆಲ್ಲ. ಜೀವದ ಗೆಳೆಯರ ಜೊತೆ ಇಲ್ಲ, ಪ್ರೀತಿಸಿದ ಹುಡುಗಿಯೂ ಇಲ್ಲ, ಆದಿ ಬೆಳೆದ ನನ್ನೂರ ಕಣ್ಣಿರ ಚಿತ್ರವೇ ತುಂಬೆಲ್ಲ. ಗುಂಡ ಗೋಟೆ ಆಡಿದ ಜಾಗ ಮರೆಯಕ್ಕಾಗುದಿಲ್ಲ, ಗೆಳೆಯ ಮರೆಯಕ್ಕಾಗುದಿಲ್ಲ. ಚಿಕ್ಕಲ್ಗುಂಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಚಿಕ್ಕಲ್ಗುಂಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಚಗೊಂಡಾಕಿ ಆದಳಲ್ಲು ಬಲು ದೂರ, ನಾ ಬಾಳ ಹಚ್ಚಗೊಂಡಾಕಿ ಆದಳಲ್ಲು ಬಲು ದೂರ. ಯಾಕಲ್ಲ ಲೋಪರ್ ಹುಡುಗ್ಯಾರ ನೋಡಿ ಎಲ್ಲಿ ಬೇಕಲ್ಲ ನಿಂತು ಹಾಡ್ತಿಯಲ್ಲ, ಯಾಕ ಏನಂತೈತಿ ನಿನ್ನ ಜೀವ? ನನ್ನ ಜೀವ ಹುಡುಗಿ, ನನ್ನ ಜೀವ ನಿಮ್ಮಂತರ ನೋಡಂಡ್ಲೆ ಹೇಳಕ ಚಾಲು ಮಾಡಾಕತ್ತೈತಿ. ಏನ್ ಹೇಳಕ ಚಾಲು ಮಾಡಾಕತ್ತಿ? ಅದ ತಲೆಯನ್ನ ಮಳ್ಳ ಗಪ್ಪನ ಒಂದು ಹೊಡ್ಕೊ ಅಲ್ಲೇ ಮಕ್ಕು ಅಂತ. ಏನ್ ಹಿಡ್ಕೊಂಡು ಯಾರು ಒದ್ದಿಲ್ಲನು? ನನ್ನ ಯಾರದಿತ್ತಾರ ಹುಡುಗಿ ಓದಿ ಅಂತ ಕೆಲಸನ ಏನು ಇನ್ನೂರಿಗೆ ಮಾಡಿದ ಮಗನ ಅಲ್ಲ. ನಾನು ಯಾವರ ಉದ್ಯೋಗ ಬಂದ್ರೆ ಕಣಕಣದಲ್ಲಿ ಕೇಸರಿ ತಗೊಂಡು ನಿಮ್ಮಲ್ಲ ಕೊಟ್ಟು ಸಮಾಧಾನ ಮಾಡಿ ಕಳಿಸಿ ಬಿಡುವಂತ ಉದ್ಯೋಗ ನಂತೇಲೈತಿ. ಏನದು ನೀ ಮಾಡೋ ಉದ್ಯೋಗ? ನಿಮ್ಮಂತ ಹುಡುಗಿಯರಿಗೆ ಓದಿಸ್ತೀನಿ ಒತ್ತತಿ ಅಂದ್ರ ಟ್ಯೂಷನ್ ಹೇಳ್ತೀನಿ. ಏನೋ ಅಂದಿಲ್ಲ ಒತ್ತತೀನಿ ಅಂತ ಹೇಳಿ. ಓದ್ತೀನಿ ಅಂದಿಲ್ಲ, ಓದಿಸ್ತೀನಿ. ಓದಿಸ್ತೀಯ? ಅಬ್ಬಾಬ ಟ್ಯೂಷನ್ ಹೇಳ್ತೀಯ? ಹೌದಾ? ನಮಗೂ ಗೊತ್ತೈದಿದ್ದಿಲ್ಲ ನೋಡಿ ನೀವು ಹೇಳ್ತೀಯ ಅಂತ ಹೇಳಿ. ನಾವೇನು ಉದ್ಯೋಗ ಮಾಡ್ತೀವಿ ಅಂತ ಕೇಳ್ತಿಯಲ್ಲ ಮರೆ, ನಮ್ದು ಏನು ಉದ್ಯೋಗ ಇಲ್ಲಪ್ಪ. ಹಂಗಲ್ಲ ಲಂಗಲ್ಲ ಹೊಡಿ ಓಡಾಡೋದ, ಯಾವ ರೊಕ್ಕ ಲೈನ್ ಹೊಡಿಯೋದ, ಸುಮ್ಮನೆ
ಲಂಗ ಎತ್ತಾಕ ಹೋಗ್ಬೇಡ. ಯಾಕ ಹೆಣ್ಣೊಂದು ಲಂಗ ಎತ್ತಿದ್ರೆ ಗಂಡಿಗೊಂದು ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನಾ ಕೊಟ್ಟಿಲ್ಲ ನಮ್ಗ. ನೀವು ತಡ್ಕೋಬಾರ್ದಂತ ನಾವು ಎತ್ತಿರ್ತೀವ. ಒಳ್ಳೆ ಮಳೆ ಎತ್ತಾಕ ಹೋಗ್ಬಾರ್ತೀನಿ. ನಮ್ಮ ಚಟನ ಅದೈತಪ್ಪ. ಹೊತ್ತೊಂಡೋಕೆ ಯಾರು ಬಹು ಕೊನ್ಸಿದ್ರೆ ನಾ ಏನ್ ಮಾಡ್ಲಿ? ನೀ ಹೋಗ್ಕೊಂತ ಕುಂದ್ರು ಯಾವಾರ ಭಾವನ ಸೋಗಿರ್ತಾನ ಅಲ್ಲಿ ಮಟ ನೀ ನಿದ್ದೆ ಮಾಡ್ತಿರ್ತಿ ನಮಗನ. ನಿದ್ದೆ ಮಾಡಂಗಿಲ್ಲ, ಮತ್ತೆ ನಿತ್ತು ನೋಡ್ತಿರ್ತೀನಿ. ನಿಂತು ನೋಡೋ ನನ್ನ ಮಕ್ಕಳು ಹೆಚ್ಚಾಗಿದ್ದಕ್ಕೆ ಹುಡುಗಿಯಾರ್ದು ಹಿಂಗ ಆಗತ್ತೆ ತಾನೇ ಬರ. ಹೋಗ್ಲಿ ಬಿಡು. ಈ ನಮ್ಮನಿ ಮಿಂಚಿನ ಡ್ರೆಸ್ ಹಾಕೊಂಡಾಗತ್ತಿಲ್ಲ. ಎಟ್ಟು ಕಲ್ತಿ ಸಾಲಿ? ಏನ್ ಮಾಡ್ಬೇಕು ಬಿಡು ಮಾರಾಯ, ನಮ್ಮಪ್ಪ ನನ್ ಕಲಿಸ್ಲೇ ಇಲ್ಲ. ಯಾಕಾಗಿರ್ಬೇಕು? ಯಾಕಾಗಿರ್ಬೇಕಂದ್ರೆ ಇಂಥ ಮಾಸ್ತರ್ಗಳು ಸಿಗ್ತಾರಂತ ಬೇಡ ಅಂದ್ಬಿಟ್ಟು ನಮ್ಮ ಅಪ್ಪ. ಹೌದಾ? ಇನ್ನ 6 ವಯಸ್ಸು ಮೀರಲ್ಲ ಹುಡುಗಿ, ಇನ್ನ ಸೀಸನ್ ಐತಿ ನಿಂದ. ಆಯ್ತಂಗೆ ಕಲಿಸ್ಬಿಡು. ಸೀಸನ್ ಬಾದ್ ಮಾಡ್ಕೋಬೇಡ. ನನ್ನ ಕಡೆ ಬಾ. ನಿನ್ ಹಿಂದೂ ಕಲಿಸಿರಬಾರ್ದು, ಯಾರು ಮುಂದೂ ಕಲಿಸಿರಬಾರ್ದು. ಒಮ್ಮೆ ನನಗ ಕಲಿಸಿ ಬಿಟ್ಟು ತಿಳಿ. ಹಗಲ ರಾತ್ರಿ ಕೂಡೇನಂತಿಲ್ಲ ಮಾಮ ಕಲಸು ಮಾಮ ಕಲಸು ಮಾಮ ಕಲಸು ಅಂತ ಬರಬೇಕು. ನೀ ಈ ನಮ್ಮನಿ ಚೆನ್ನಾಗಿ ಹೇಳ್ಕೊಡ್ತಿ ಅಂದ್ಮೇಲೆ ಮತ್ತೆ ತಡ ಮಾಡ್ತಿ ಮಾಮ ಕಲಿಸು ಮಾಮ ಕಲಿಸು ಮಾಮ ಕಲಿಸು. ಹಂಗಾರ ನಾನು ಒಂದೆರಡು ಕಂಡೀಷನ್ ಅದಾವ. ಏನು? ನಾ ಎಲ್ಲಿ ಉಸುಲು ಹಿಡಿಯತ್ತನತನ ಅಲ್ಲಿ ಉಸುಲು ಹಿಡಿಬೇಕು, ಎಲ್ಲಿ ಬಿಡತನ ಅಲ್ಲಿ ಉಸುಲು ಬಿಡಬೇಕು. ನೀ ಎಲ್ಲಿ ಹಿಡಿ ಅಂತಿ ಅಲ್ಲಿ ಹಿಡಿತೀನಿ, ಎಲ್ಲಿ ಬಿಡು ಅಂತಿ ಅಲ್ಲಿ ಬಿಡ್ತೀನಿ. ಏನು ಕಬರ್ಗಟ್ಟಿದ್ದಪ್ಪ ಇದ? ಮತ್ತೆ ನೀನೇ ಹೇಳ್ದೆ ನೋಡಿಲ್ಲ ಉಸುಲ ಧ್ವನಿ ಕಂಠ ಐತ್ನ ಗಂಟನ ನಾನು ಹೇಳಿದ್ದೆ. ಈಗ ಮಾಡಾಕ ಚಾಲು ಮಾಡ್ಲಾ? ಮಾಡ್ಲಾ, ಯಾರು ಬೇಡ ಅಂತ. ಪಾಠ ಪಾಠ ಮತ್ ನಾ ಏನಂದೆ? ಅದ ಪಾಠನ ಹೇಳ್ತೀನಿ. ಅದನ್ನ ಚಾಲು ಮಾಡ. ಯಾಕೆ ನೆಗಡಿ ಬಂದತ್ತೇನ? ಹೂನ ಮರ್ರಯ್ಯ ಚಂದಗಣ್ಣ. ಈ ನಡಬರ್ಕಿನು ಗ್ಯಾಪ. ಒಮ್ಮೆ ನಸುಕನ್ಯಾಗ ಪಾಠ ಚಾಲು. ನಸುಗನಾಗ ದಂಡಿ ಯಾಡ ಇದ ಯಾಕೋ ಒಲ್ಲೆ ಸಾಕತ್ ನೋಡ್ ನಮಗ. ಯಾಕ? ಅಲ್ಲೋ ಏನೂ ಇಲ್ಲ ಇಲ್ಲ ಒಮ್ಮಿಕ್ಲೆ ಹಾ ಅಂದ್ರೆ ಹೆಂಗಾಗಬೇಕು ಏನ್ರ ನೋಡು. ಹಿಡಿದು ಬಿಟ್ಟು ಆಗುತ್ತೆ. ಉಸಿರು ಬಿಟ್ಟು ಹಿಡಿದು ಗಟ್ಟಿ. ನಾನ್ ನಿನಗ ಮೊದಲೇ ಏನಿಲ್ಲ ಏನಂತ? ಎಲ್ಲಿ ಉಸುಲು ಹಿಡಿಬೇಕು ಎಲ್ಲಿ ಉಸುಲು ಬಿಡಬೇಕು ಅಂತೇಳಿ. ಹೌದನೇ? ಇದು ಲಾಸ್ಟ್ನೇ ಇದ್ರೊಳಗ ಉಸುಲು ಬಿಡಬೇಕು. ಇಲ್ಲಿ ಬಿಡಬೇಕು. ಆತ್ ತಗೋ, ನಿನಗೆ ಹೆಂಗ ಗಾವಾಗತ್ ಹಂಗ ಬಿಡ್ತೀನಿ. ಇನ್ನೊಮ್ಮೆ ಅಂದು ತೋರಿಸಪ್ಪ. ಓ ನೀಯಾ ಕಲ್ಲವ್ ಬಂದ್ಲಪ್ಪ ಈಕಿ ಮೈಯಾಗ. ಸಾಕನ? ಸಾಕಿಟ್ಟ ಸಾಕು ನಿಂದ. ನೀ ಬಿಡು ಉಸುಲಿಗಾಗಿ ಮೈಕಿಗೆ ಹೋಗಿತ್ ಹೊರಗ. ಹೌದು ಹೋಗ್ಲಿ ಬಿಡು. ನಿನ್ನ ಹೆಸರೇನ? ನಿಂದೇನ? ನಂದ? ನನ್ನ ಹೆಸರ ನರ ನರ ನರಹರಿ. ಇದೆಂತ ಹೆಸರು ಮರ? ನರಹರಿ. ಯಾವ್ದ್ರ ನರಾಗಿರ ಹರಿದಿದ್ದೇನ? ಲೋ ಮರ, ನಾ ಯಾರ್ದು ಏನು ಹರಿದಿಲ್ಲ. ಮತ್ತೆ ತೊಗಲಿಗಿಗಲ್ ಹರಿದಿದ್ದೇನ? ಹಂಗ ಗಂಡಸರು ಅಸಹ್ಯ. ಮತ್ತೇನ್ರ ಹೆಂಗಸರು ಹರಿದಿದ್ದೇನ? ಹಂಗಿಲ್ಲ, ಯಾರ್ದು ಇಲ್ಲ. ನನ್ನ ಹೆಸರು ಇರೋದು ನರಹರಿಲೆ. ನರಹರಿಲೆ? ಆತ್ ಬಿಡಲೆ. ನಿನ್ನ ಹೆಸರ? ನನ್ನ ಹೆಸರು ಸುಂದರಿ. ಸುಂದರಿ ಎಷ್ಟು ಚಂದ ಐತೆ. ಚಿಂಗಾಣಿ ಚೀಕಣಿ ನನ್ನ ಪುಂಗಾಣಿ ಪೂಕಣಿ. ಯಾರು ಬೇಡ ಅಂದ್ರೆ ಬಾರ ಕಟ್ಟಾಣ ಕಟ್ಟಿ ಪುಟಾಣ ಪುಟ್ಟಿ ಹೊಡಿ ಹಂಗಾರ ಮತ್ತಾಕ ತಡ. ಯಾರು ಬೇಡ ಅಂದ್ರೆ ಹೊಡಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ತಾಳ ಕಡಿಬಿಡಿಕಿ, ತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಬಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಕರ್ಕೊಂಡ ಬಾರೋ ತಮ್ಮ ಮಾತರನ ಪೇಪರ್ ಬರಿಲಾಕ, ಪೇಪರ್ ಬರಿಲಾಕ. ಈಗಿನ ಹುಡುಗರು ಕಾಲೇಜ್ ಹೋಗತಾರ ಗಾನ ಕಾಯುಗತ, ಗಾನ ಕಾಯುಗತ. ಕಾಶ್ಮೀರ ಹಲ್ಲ ದಕ್ಷಿಣ ಕಲ್ಲ ಏನ ನಿನ್ನ ಬಣ್ಣ, ಹೊದಂಗ ಚಿನ್ನ ಅಂಟಿದ್ದಿರನ್ನ ಕೋಲಾರ ಬಂದಿರ.
ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಹೊಳದಂಗ ಚಿಲ್ಲ ಅಂಟಿದ್ದೀರನ್ನ ಕೋಲಾರದ ಮೀನ ಹೊತ್ತಿನಾಗ ಮಟ್ಟಾಗ ಮಾತಾಡಿ ಮನಸ ತಪ್ಪಿ ನೀನ ಬರತು ಇಲ್ಲದಲ್ಲ ಪಾದಲ್ಲ ಕೋಟೆ ಬಸ್ಟಾಡಿನಾಗ ನಿಂತಾಳ ಕಡಿ ಬಿಡುಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ ಚೈನ ಹತಲಗಿ ಹುಡುಗಿ ಬಾಟವಾಡಿ ಕುದುರಿ ರಂಗ ಐತಿ ನಡುಗಿ ಕಣ್ಣಿಗೆ ಕಸುಮ ಕಾಲಾಗ ಚೈನ ಹತಲಗಿ ಹುಡುಗಿ ಬಾಟವಾಡಿ ಕುದುರಿ ರಂಗ ಐತಿ ನಡುಗಿ ಒಟ್ಟಿನಾಗ ಮತಾಗ ಮಾತಾಡಿ ನನಗ ತಪ್ಪಿನ ಬರತು ಎಲ್ಲದಲ್ಲ ಬಾದಲ ಕೋಟೆ ಬಸ್ತಾಡಿನಾಗ ನಿಂತಾಳ ಕಡಿ ಬಿಡುಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಕೈಯೊಂದ ಕವಿತ ಜಾರಿದಿ ಮತ್ತದ ಮನಸ ಮಾರಿದಿ ಹೂವ ಬಿಟ್ಟ ಹೂವಿಗತ ಹಾರಿದಿ ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನ ರಾತ್ರಿ ಬಂದ್ರಿ ಅಪ್ಪಾರ. ಬರೋಕ್ಕೆ ಸ್ವಲ್ಪ ಭಾಳ ಹೊತ್ತಾತ್ ನೋಡ್ರಿ ಅಪ್ಪಾರ. ಅದಕ್ಕಾಗಿ ನಿಮ್ಮನೆ ಕಡೆ ಬರಕಾಲಿಲ್ಲ ನೋಡ್ರಿ ಅಪ್ಪಾರ. ಹೌದಾ? ಅದಿರಲಿ, ನನ್ನ ಪಾದರಕ್ಷೆಗಳು ಕಾಣ್ತಾ ಇಲ್ಲ, ಎಲ್ಲಿವೆ ನೋಡಿಕೊಂಡು ಬಾ ಹೋಗು. ಆಯ್ತು ರೀ ಅಪ್ಪಾರ. ಏನು ಇದು? ಎಂಥ ಹೀನವಾದ ಕೆಲಸವನ್ನು ಮಾಡ್ತಾ ಇದ್ದೇವೆ ನೀನು. ನೋಡು, ಇನ್ನೊಂದು ಸಲ ನೀನು ನನ್ನ ಪಾದರಕ್ಷೆಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಬರಬಾರ್ದು. ನೀನು ಮಾಡುವ ಇಂಥ ಕೀಳು ಕೆಲಸಕ್ಕೆ ಈ ನನ್ನ ಮನಸ್ಸು ಒಪ್ಪಲಾರ್ದು. ಯಾಕ್ರಿ ಅಪ್ಪಾರ, ಯಾಕ್ರಿ? ನಾ ಕೈ ಹಿಡ್ಕೊಂಬಂದ್ರ ಏನಾಯ್ತು ರೀ ಅಪ್ಪಾರ? ಯಾಕ್ರಿ ಅಪ್ಪಾರ, ಏನಾಯ್ತು? ನೋಡು ರುದ್ರ, ನೀನು ಈ ಮನೆಯಲ್ಲಿ ದುಡಿಯುವ ಆಳು ಅಂತ ನಾವು ತಿಳಿದುಕೊಂಡಿಲ್ಲವ. ನೀವು ನಮ್ಮ ಮನೆಯಲ್ಲಿ ದುಡಿಯುವ ಆಳಾಗಿದ್ರು ಈ ಮನೆತನದ ಮಗನಂತೆ ನಡೆದುಕೊಳ್ಳುತ್ತಿರುವೆ. 25 ವರ್ಷಗಳಿಂದ ಈ ಮನೆತನದ ಮೇಲೆ ಶ್ರದ್ಧೆ ವಿಶ್ವಾಸವಿಟ್ಟು ದುಡಿಯುತ್ತಿರುವೆ. ಅದು ಅಲ್ಲದೆ ಈ ನನ್ನ ವಯಸ್ಸಿನಲ್ಲಿ ಸರಿ ಸಮಾನವಾದ ಮನುಷ್ಯನೇನು. ಹೀಗಿರುವಾಗ ನೀನು ಮಾಡುವ ಇಂಥ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ಯಾಕೆ ಒಪ್ಪುದಿಲ್ರಿ ಅಪ್ಪಾರ? ಯಾಕೆ ಒಪ್ಪುದಿಲ್ಲ? ನಾನು ಎಷ್ಟೇ ಆದರೂ ಈ ಮನೆ ಆಳ್ಮಗ ಅಲ್ಲನ್ರಿ ಅಪ್ಪಾರ. ಹಾಗಂತ ನೀನು ತಿಳಿದುಕೊಂಡಿದ್ಯಾ? ನಾವು ತಿಳಿಬೇಕಲ್ಲೋ. ಈ ನಮ್ಮ ಮನೆತನದ ಬಗ್ಗೆ ಅದೆಷ್ಟು ಪ್ರೀತಿ ಅಭಿಮಾನ ನನ್ನ ಹೃದಯದಲ್ಲಿ ನಾನು ತುಂಬಿಕೊಂಡಿದ್ದೇನೋ ಅಷ್ಟೇ ಪ್ರೀತಿ ಅಭಿಮಾನ ನಿನ್ನ ಹೃದಯದಲ್ಲಿ ನೀನು ತುಂಬಿಕೊಂಡಿದ್ದೀಯ. ಅಂದಾಗ ನೀನು ಈ ಮನೆಯಲ್ಲಿ ದುಡಿಯುವ ಆಳು ಅಂತ ನಾವು ತಿಳಿದುಕೊಂಡಿಲ್ಲ. ನೀನೊಬ್ಬ ಈ ಮನೆತನದ ವಿಶ್ವಾಸಿಕ ಅಭಿಮಾನಿ. ಈ ಮನೆತನದ ಮಾನ ಉಳಿಸುವ ಮಾನವೀಯತೆಯ ಮನುಷ್ಯ ಅಂತ ತಿಳಿದಿದ್ದೇನೆ ಉತ್ತರ. ಮಾನವೀಯತೆಯ ಮನುಷ್ಯ ಅಂತ ತಿಳಿದಿದ್ದೇನೆ. ಅಪ್ಪಾರ, ಈ ಬಡವನ್ ನೀವು ಭಾಳ ನಂಬಿರಿ ನೋಡ್ರಿ ಅಪ್ಪಾರ, ಭಾಳ ನಂಬಿರಿ. ನಂಬಲೇಬೇಕು ರುದ್ರ. ನಮ್ಮನ್ನು ನಂಬಿದವರಿಗೆ ನಾವು ನಂಬಲೇಬೇಕು. ಇಷ್ಟು ಸಾಕು ನೋಡ್ರಿ ಅಪ್ಪಾರ. ನಮ್ಮ ನಿಮ್ಮ ಜೀವರ ತನಕ ಹೀಗೆ ನಗು ನಗುತ್ತಾ ಸ್ವರ್ಗದಾಗ ಕಾಲು ಕಳೆದಂಗ ಬದುಕೋದ್ರ ಅಷ್ಟ ಸಾಕು ನೋಡ್ರಿ ಅಪ್ಪಾರ. ಅಪ್ಪಾರ ಅವಾರ ಬಂದ್ರ ನೋಡ್ರಿ ಅಪ್ಪಾರ. ರುದ್ರ, ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನ ರಾತ್ರಿನ ಬಂದನ್ರಿ ಅವಾರ. ಅವಾರ ನಿಮ್ಮಗ ಮಾಂತ್ಯ ಶಬ್ದ ನಿನ್ನ ಬೆಂಗಳೂರು ಬಿಟ್ಟು ಬರಂಗೆ ಕರ್ಕೊಂಡು ಹೋಗುವಾಗ ನಡುದರ ಭಾಳ ಹಠ ಮಾಡಿದ್ ನೋಡ್ರಿ ಅವರ. ಯಾಕಂದ್ರೆ ಇನ್ನೂ 6 ವರ್ಷದ ಕೂಸಲ್ಲ ಏನವ್ರ,
ಹಠ ಮಾಡವನವನು. ಬೆಂಗಳೂರಾಗಿರೋ ನಿಮ್ಮ ತಂಗಿ ಮನೆ ಬಿಟ್ಟು ಬರಬೇಕಾದ್ರೆ ನನ್ನ ಮನಸ್ಸು ಭಾಳ ವಿಲಿ ಅಂತ ಒದ್ದಾಡ್ತು ನೋಡ್ರಿ ಅವರ. ಮತ್ತು ನಿಮ್ಮ ತಂಗಿಯಾರ ನನಗೆ ಸಮಾಧಾನ ಮಾಡಿ ಕಳಿಸ್ಕೊಟ್ರು ನೋಡ್ರಿ ಅವರ. ರುದ್ರ, ಅವನು ಇನ್ನೂ ಚಿಕ್ಕವನಿದ್ದಾನೆ. ಹೆತ್ತವರನ್ನು ಮರೆತು ಇರಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅವನು ಓದಿ ವಿದ್ಯಾವಂತನಾಗ್ಲಿ ಅಂತ ತಾನೇ ಅವನನ್ನು ಬೆಂಗಳೂರಿನಲ್ಲಿಟ್ಟದ್ದವು. ನಿಜ ಅವರ. ನಮ್ಮ ಮಾಂತೇಶಪ್ಪನವರು ಖಂಡಿತವಾಗಿಯೂ ದೊಡ್ಡ ವಿದ್ಯಾವಂತ ಆಗೇ ಆಗ್ತಾರೆ ಅವರ. ಈ ನಮ್ಮ ದೊಡ್ಡ ದನಿಯ ರಂಗ ನಮ್ಮ ಚಿಕ್ಕ ದನಿನು ಈ ಸುತ್ತು 40 ಹಳ್ಳಿ ಒಳಗೆ ಹೆಸರು ಗಳಿಸ್ತಾರೆ ಅವರ, ಹೆಸರು ಗಳಿಸ್ತಾರೆ ಅವರ. ನಿಮಗೂ ಮಗ ಅಂದ್ರೆ ಮಾಂತೇಶಪ್ಪನವ್ರು ಒಬ್ಬರು ಅಲ್ವೇನ್ರಿ ಅವರ. ಈ ಮನೆಗೆ ಹೆಣ್ಣಾದರೂ ಅವರೇ, ಗಂಡಾದರೂ ಅವರೇ. ಮುಂದೆ ಒಂದು ದಿನ ಈ ಮನೆಗೆ ಯಜಮಾನ ಆಗೋರು ಅವರೇ ಅಲ್ವೇನ್ರಿ ಅವರ. ಹೌದು ರುದ್ರ, ನೀನು ಹೇಳುತ್ತಿರುವ ಮಾತೇನು ಸತ್ಯವಾಗಿದೆ. ಯಾಕೆಂದ್ರೆ ನನಗೆ ಇರುವನು ಒಬ್ಬನೇ ಒಬ್ಬ ಮಗ. ಅಂಥ ಮಗನನ್ನು ಪಡೆಯಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ ರುದ್ರ. ಆದರೆ ಡಾಕ್ಟ್ರು ಈಗಾಗಲೇ ಹೇಳಿದ್ದಾರೆ, ಇನ್ನು ಮುಂದೆ ನಿನಗೆ ಮಕ್ಕಳಾಗೋದಿಲ್ಲ ಅಂತ. ನನ್ನ ಪಾಲಿಗೆ ಹೆಣ್ಣಂದ್ರು ಅವನೇ, ಗಂಡಂದ್ರು ಅವನೇ. ಅದು ಅಲ್ಲದೆ ಅವನು ಹಾಗೆ ಹುಟ್ಟಿದ ಮಗ ಅಲ್ಲ. 10 ಅಮಾವಾಸ್ಯೆ 30 ಉಪವಾಸವನ್ನು ಮಾಡಿ ಹರಕೆಯನ್ನು ಹೊತ್ತು ಹಡೆದ ಮಗ ರುದ್ರ ಅವನು. ಮಹಾದೇವಿ, ನೀನು ಮಗನನ್ನು ಹಡಿಬೇಕಾದ್ರೆ ನೀನೊಬ್ಬಳೆ ಆ ದೇವರ ಹತ್ತಿರ ಹರಿಕೆ ಹೊತ್ತಿಲ್ಲ. ನಮ್ಮ ಮನೆತನದ ಮಕ್ಕಳ ಭಾಗ್ಯಕ್ಕಾಗಿ ಈ ನಮ್ಮ ರುದ್ರ ಕೂಡ ದೇವರಲ್ಲಿ ಹರಿಕೆ ಹೊತ್ತಿದ್ದ. ಹೌದಾ? ಹೌದು ಮಾದೇವಿ. ನಮ್ಮ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿ ಬಂದ್ರೆ ಇವನು ಈ ಊರಾಗಿರೋ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಿಕೆ ಹೊತ್ತಿದ್ದ. ಮಹಾದೇವಿ, ಇವನು ಸಣ್ಣವನಾಗಿ ಈ ಮನೆತನದಲ್ಲಿ ದುಡಿಯುತ್ತಾ ಬಂದರೂ ಕೂಡ ಈ ಮನೆತನದ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ ಮಹಾದೇವಿ. ರುದ್ರ, ವಯಸ್ಸಿನಲ್ಲಿ ನೀನು ನನಗಿಂತ ಚಿಕ್ಕವನಾದರೂ ಕೂಡ ನೀತಿಯಲ್ಲಿ ತುಂಬ ದೊಡ್ಡ ಬುದ್ಧಿವಂತನಾಗಿ ಬಿಟ್ಟಿದೀಯಪ್ಪ ನೀನು. ರುದ್ರ, ನನಗೆ ಮಕ್ಕಳಾಗಲಿ ಅಂತ ಎಲ್ಲ ದೇವರಿಗೆ ಹರಿಕೆಯನ್ನು ನೀನು ಹೊತ್ತಿದ್ಯಾ. ಆದರೆ ನಿಮಗೂ ಕೂಡ ಮಕ್ಕಳಿಲ್ಲ. ಆದಷ್ಟು ಬೇಗ ಮಗುವನ್ನು ಕರುಣಿಸಲಿ ಅಂತ ದೇವರ ಹತ್ತಿರ ನಾನು ಬೇಡ್ಕೊಳ್ತೀನಿ. ಅಪ್ಪಾರ ಅವರ ಮಾತಿನ ಗದ್ದಲಾಗ ನಾನು ನಿಮ್ಮೊಂದು ವಿಷಯ ಹೇಳೋದ ಮರ್ತ್ಬಿಟ್ಟೆ ನೋಡ್ರಿ. ಏನು ರುದ್ರ ಅದು? ಐತಿಲ್ರಿ ಅಪ್ಪಾರ, ನಾನು ಏನ್ ತದಾಳಲ್ರಿ ಅಪ್ಪಾರ. ಹಾ, ನಿನ್ ಹೆಂತ ಅದಳಲ್ಲ ಅಲ್ಲಿ ಮನ್ಯಾಗ ಅದಾಳಲ್ರಿ ಅಪ್ಪಾರ. ಹಾ, ಮನ್ಯಾಗ ಅದಳಲ್ಲ ಅಕ್ರಿ ಮತ್ತ ಅಕ್ಕಿರಿ ಮತ್ತ ಗರ್ಭಿಣಿ ಆಗ್ಯಾಡ್ರಿ ಅಪ್ಪ. ಅಪ್ಪಾರ ಮತ್ತೆ ಹಡ್ಯಾಕ ಅಂತೇಳಿ ತವ್ರ ಮನೆ ಹೋಗ್ಯಾಡ್ರಿ. ನಾನು ಇವತ್ತು ನಾನು ಹೆಂಡತಿ ಊರಿಗೆ ಹೋಗ್ಬೇಕಂತ ವಿಚಾರ ಮಾಡಿ ನೋಡ್ರಿ ಅಪ್ಪಾರ. ಹೊಂಟಿರ್ಲೇಬೇಕು. ಹೋಗ್ಲಾರ್ದೆ ಎಂತಾನೆ ಮಾಡ್ತೀಯ? ಏಯ್ ಹೇ ರುದ್ರ, ಇಷ್ಟು ದಿನಗಳ ಕಾಲ ಈ ವಿಷಯ ನಮ್ಮ ಎದುರುಗಡೆ ಯಾಕೆ ತಿಳಿಸಲಿಲ್ವ ನೀನು? ನಾವಿಬ್ಬರು ಗಂಡ ಹೆಂಡತಿ ಆ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರಣ ಮಾಡ್ತಿದ್ದೆವು. ಈ ವಿಷಯ ತಿಳಿಸಬಾರ್ದೇನೋ? ಅಪ್ಪಾರ ನಿಮಗೆ ಗೊತ್ತಾಯ್ತಲ್ರಿ, ಮೊದ್ಲ ನಾವು ಭಾಳ ನಾಸ್ನ ಅಂತೇಳಿ. ಅದ್ರಾಗ ಬೇರೆ ಅವಾರ ಮನೆಯಾಗಿರ್ತಾರು. ಇಂಥ ವಿಷಯ ಹೇಳೋದು ಭಾಳ ಆಚಿಗೆ ಬತ್ ಬಿಡ್ರಿ ಅಪ್ಪಾರ. ರುದ್ರ, ಎಂತ ಹುಚ್ಚನೋ ನೀನು. ಬಿಚ್ಚು ಮನಸ್ಸಿದ್ದವರ ಮುಂದೆ ಯಾವುದನ್ನು ಯಾವತ್ತಿಗೂ ಮುಚ್ಚಿಡಬಾರ್ದು. ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಮಾತುಗಳಿಗೆ ಯಾವತ್ತಿಗೂ ನಾಚಿಕೊಳ್ಬಾರ್ದು. ನೋಡು, ನಿನ್ನ ಹೆಂಡತಿ ಹೆರಿಗೆ ಆದಮೇಲೆ ನೀನು ನಿನ್ನ ಹೆಂಡತಿ ಮಗ ನೇರವಾಗಿ ನಮ್ಮ ಮನೆಗೆ ಬಂದುಬಿಡಿ. ಆ ನಿನ್ನ ಮಗನ ಕೊಳಲ್ಲಿ ಚಿನ್ನದ ಸರ ಹಾಕಿ ನಾವು ಕಳಿಸ್ಕೊಡ್ತೇವೆ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಗಂಡು ಮಗು ಹುಟ್ಟಿದ್ರೆ ಮಾತ್ರ ಕೊರಳಲ್ಲಿ ಚಿನ್ನದ ಸರ ಹಾಕಬೇಕು, ಹೆಣ್ಣು ಮಗಳು ಹುಟ್ಟಿದ್ರೆ ಬೇಡ ಅಂತನಾ ನಿಮ್ಮ ಮಾತು? ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ನೋಡು ರುದ್ರ, ನಿನಗೇನಾದ್ರೂ ಹೆಣ್ಣು ಮಗಳು ಹುಟ್ಟಿದ್ರೆ ನನ್ನ ಮನೆಗೆ ಕರೆದುಕೊಂಡು ಬಾ. ನಾನೇ ಅವಳ ಕೊರಳಿಗೆ ಚಿನ್ನದ ಪದಕನ ನಾನು ಹಾಕ್ತೀನಿ. ಈ ನಮ್ಮ ರುದ್ರನಿಗೆ ಈ ಸಲ ಹುಟ್ಟೋದು ಗಂಡು ಮಗು. ಇಲ್ಲ ರೀ, ರುದ್ರನಿಗೆ ಹುಟ್ಟೋದು ಹೆಣ್ಣು ಇಲ್ಲ, ಮಗು. ಗಂಡು. ಎಲ್ಲರಿ ಹೆಣ್ಣು. ಇವಳು ಏನ್ ಬೇಕಾದ್ರೂ ಹೇಳಿ, ನಿನಗೆ ಈ ಸಲ ಹುಟ್ಟೋದು ಗಂಡು ಮಗು. ಇಲ್ಲ ರೀ, ರುದ್ರನಿಗೆ ಹುಟ್ಟೋದು ಹೆಣ್ಣು ಮಗು. ಅಪ್ಪಾರ ನೀವು ಯಾಕೆ ಹಿಂಗೆ ಜಗಳ ಆಗತ್ತೀರಿ? ಮೊದಲು ನಾನು ಹೇಳ್ತಿ ತಣ್ಣಗ ಹಡ್ದಾರ ಹಡಿಲಿಕ್ಕೆ, ಆಮೇಲೆ ನೀವು ಯಾರ್ಯಾರು ಏನೇನು ಹಾಕ್ಬೇಕಂತಿರಲ್ಲ ಹಾಕೋರಂತಾರೆ. ಅಪ್ಪಾರ ಅವರ ನಾನು ಹೇಳ್ತಿ ಯಾವುದು ತೊಂದರೆ ಇರ್ಲಂಗೆ ಹಡಿಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಕಳ್ಸಿರಲ್ಲ ಅಪ್ಪಾರ. ಮತ್ತೆ ಅಪ್ಪಾರ ನಾ ಏನು ಹೋಗಿ ಬರ್ತೇನೆ ರೀ ಅಪ್ಪಾರ. ಮಹಾದೇವಿ, ಈ ನಮ್ಮ ರುದ್ರ ಮುತ್ತಿನಂಥ ಮನುಷ್ಯ ನೋಡು. ಹೌದು, ರುದ್ರ ಮುತ್ತಿನಂಥ ಮನುಷ್ಯರು, ನೀವು ಬಂಗಾರದಂಥ ಮನುಷ್ಯರು. ಮತ್ತೆ ನೀನು? ತಮಗೆ ಗೊತ್ತು. ನೀನು ಅಂತಿಂತ ಹೆಣ್ಣಲ್ಲ ಮದುವೆ. ಈ ನನ್ನ ಬಾಳಿನ ಸೌಭಾಗ್ಯದ ಲಕ್ಷ್ಮಿ ಕಣೆ ನೀನು, ಲಕ್ಷ್ಮಿ. ನಾನು ನಿಮ್ಮ ಪಾಲಿಗೆ ಸೌಭಾಗ್ಯದ ಲಕ್ಷ್ಮಿ ಆದ್ರೆ ನೀವು ನನ್ನ ಪಾಲಿಗೆ ಒಳ್ಳೆಯ ರಸಿಕರು ರೀ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ
ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನಲ್ಲವೇ ದಿವ್ಯ ರೂಪ ತಿರುನಗೆಯ ದಿವ್ಯ ಆರತಿ, ಜೊತೆಗೆಯ ದಿವ್ಯ ಆರತಿ, ತಿರುಯಮನ ತೀರ ನೀನೇ ರಘುತ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಕಂಚಿಗೆ ತಂದ ಕುಂಕುಮ ಸದಾಗುಣ ಸಂಗಮ, ಪೂಜೆಗೆ ತಂದ ಅರಿಶಿನ ನಿನ್ನವನೇ ಪ್ರೀತಿಗಾನ. ಗೆಳತಿ ಇದು ಮನಸ್ಸು ಮನಸ್ಸು ಮೆರಿದಾಗೆ ರಾಗ ಮಾಲಿಕ. La 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 la. ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ, ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ. ಸಿಕ್ಕಿಲ್ಲ ತೊಳದಿಲ್ಲ ಪಳಪಳ ಹೊಳಿತದ, ಸಿಕ್ಕಿಲ್ಲ ತೊಳದಿಲ್ಲ ಪಳಪಳ ಹೊಳಿತದ, ಒಳಗಿಂದ ನೋಡಿದ್ರ ಕಳತಾಳ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ. ಪ್ರೀತಿ ಮಬ್ಬನಾಗ ಬೀಳ್ಬಾರ್ದ್ರಿ, ಬಿದ್ವಿ ಅಂದ್ರ ಒಟ್ಟ ಗುದ್ದಿ ಗುದ್ದಿ ಎಬ್ಬಿಸ್ದಂಗಾಗತ್ತ, ಎದ್ದು ಕುಂತ್ರ ಹಂಗ ಗುದ್ದಿ ಗುದ್ದಿ ಮಲಗಿಸ್ದಂಗಾಗತ್ತ. ಯಾಕೆ ಹಿಂಗಾಗತ್ತಂತ ನಾವು ಮಸ್ತರ ಮನ್ಯಾಗ ಕುಂತ್ ವಿಚಾರ ಮಾಡ್ಬೇಕಂದ್ರ ಇತ್ತಾಗ ಹೋದ್ರ ಮಾಸ್ತರ್ನ ಕಾಟ, ನೀರಿಗಂತ ಹೋದ್ರ ನರಿಶ್ಯಾನ ಕಾಟ. ನರಿಶ್ಯ ಅಂದ ಕೂಡ ನೆನಪಾತ, 8 ದಿನ ಆತ್ ನಮ್ಮ ಓಣ್ಯಾಗ ನೀರು ಬಿಟ್ಟಿಲ್ಲ. ಸಿಗಲಿ ನನ್ನ ಮಗ ಇವತ್ತು ಅವನ ಕೈಯಾಗ ತಗೊಂಡು ಯಾಕೆ ನಮಗೆ ನೀರು ಬಿಟ್ಟಿಲ್ಲ ಅಂತ ಕೇಳೇ ಬಿಡ್ತೀನಂತ. ಕಾಡಿ ಬೇಡಿ ಪ್ರೀತಿ ಮಾಡಿನಿ ಗೆಳೆಯ ನಿನ್ನ, ಚಿಕ್ಕ ಬಕ್ಕ ಹುಡುಗಿ ಟಕಮಕ ನೋಡತಿ ಎಟರ ನಿನ ಡೌಲ. ಏ ಚಿಕ್ಕ ಬಕ್ಕ ಹುಡುಗಿ ಟಕಮಕ ನೋಡತಿ ಎಟರ ನಿನ ಡೌಲ. ಸಂಧ್ಯಾಗ ಸಿಗ್ನಲ್ಲ ಮಂದ್ಯಾಗ ಡಿಂಪಲ್ಲ ಯಾವಾಗ ಚಾಪಲ್ಲ, ಮಂದ್ಯಾಗ ಸಿಗ್ನಲ್ಲ ಸಂಧ್ಯಾಗ ಡಿಂಪಲ್ಲ ಯಾವಾಗ ಚಾಪಲ್ಲ. ಅಲ್ಲ ಸುಂದ್ರಿ, ಏನ ತಳ ತಳ ಹೊಳಿಯುವಂತ ಕೊಡ ತಗೊಂಡ ತಕ ತಕ ಕುಡಿಯಾಕತ್ತೀಯಲ್ಲ, ಯಾಕ ಈ ತಂಡ್ಯಾಗ ನಿನಗೂ ಬೇಕು ಅನ್ಸಾಕತ್ತನ? ಯಾಕಲೆ ಪಿಂಡ್ರಿಕೆ ನನಗೇನ್ಲೇ ಅದ ಬೇಕು ಅನ್ಸೋದ? ಅದಲಿ ಮದುವೆ ತಂಡಿ ಒಂದು ಭಾಳ ಐತ್ಲ, ಮದುವೆ ಗಪ್ಪನ ಬೇಕು ಅನ್ಸಾಕತ್ತೈತೆ ಏನಂದೆ? ನಾ ಮದ್ವಿನಾರ ಮಾಡ್ಕೊನ್ಲಕ್ಕ, ಯಾವನಾರ ಇಟ್ಕೊನ್ಲಕ್ಕ, ಇಲ್ಲಿ ಯಾವನಾರ ಓಡಿಸ್ಕೊಂಡು ಹೋಗೋನ್ಲಕ್ಕ, ನಿನಗೆ ಅದಕ್ಕಲ್ಲಿ ಅದ್ರ ಚಿಂತಿ
ಬಾ ಬಾ ಬಂದು ನಳ ಬಿಡಬಾ 8 ದಿನ ಆತು ಒಟ್ಟ ನೀರೇ ಬಿಟ್ಟಿಲ್ಲ ಹಿಂಗ್ಯಾಕೆ ಮಾಡ್ತಿಲ್ಲ ನೀನು ಹೇ ಸುಂದ್ರಿ ನಮ್ಮ ಬಾಯಿ ಒಳಗ ಜಲ ಫುಲ್ ಸ್ಟಾಕ್ ಅಲ್ಲ ಐತೆ. ಅಲ್ಲ ಅಲ್ಲ ನಿಮ್ಮ ಬಾವಿ ಒಳಗೇನ ನೀರು ಬತ್ತೈತೋ ಏನೋ ಪುಟಿತೈತೋ ಇಲ್ಲೋ ಅಂದೆ ನಮ್ಮ ಬಾವಿ ಒಳಗ ಜಲ ಫುಲ್ ಸ್ಟಾಕ್ ಐತೆ. ಐತೈತಿ ಹಂಗ ಕಾರಂಜಿ ಜಿಗದಂಗ ಚಿಲಿ 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 ಅಂತ ಜಿಗಿತೈತೆ. ಒಮ್ಮೆ ನಮ್ಮನ್ನ ಅಳದು ಬಿಡುಕ ನಿನ್ನ ಕೊಡ ಇಟ್ಟೆ ಅಂದ್ರ ಹಾ ನಿನ್ನ ಕೊಡಾನ ತೂತು ಬಿದ್ದು ಹೋಗೈತೆ ಹುಡುಗಿ. ಆ ನಮನೆ ಐತೆ ನಿಮ್ಮ ನಾಳದ ಅಷ್ಟ ಪವರ್ ಐತೆ ಪವರ್. ಏನೇನ ಬ್ಯಾಂಕಿ ಬಡಲಿ ನಿನ್ನ ನಾಳದ ಪವರಿಗೆ ಮೊದಲಿಗೆ ಬರೋ ಹೊತ್ತಿನಾಗ ಎಂತ ಚಂದ ಬುಷ್ ಬುಷ್ ಅಂತ ನೀರು ಬರ್ತೈತಿ. ಹವಾ ಕುಲ್ಲ ಇನ್ನೂ ಅರ್ಧ ಕೊಡ ತುಂಬಿರಂಗಿಲ್ಲ. ತಟ 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 ಹನಿ ಹನಿ ಸೋರ್ತೈತಿ. ಹಿಂಗಾದ್ರೆ ಹೆಂಗಲೆ ನಮ್ಮ ನೀರು ಕೊಡಕ್ ನೀರು ಸಾಕಾಗೋದು ಅಂತೀನಿ ನಾನು. ನಮ್ಮ ಗ್ವಾಡ್ಯಾಗ ಕುಂದ್ರಿಸಿ ನಳ ತಳಗ ಹನಿ ಹನಿ ಬೀಳ ನಿನ್ನ ಗ್ವಾಡ್ಯಾಗ ಕುಂದರ್ಸಿ ನಳ ತಳಗ ಹನಿ ಹನಿ ಬೀಳ ಚಲಗರ ನೀ ಜಾವನ ಗಾನೆ ಸಂಗ ನಿಮ್ಮ ಗ್ವಾಡ್ಯಾಗ ಕುಂದ್ರಿಸಿ ನಳ ತಳಗ ಹನಿ ಹನಿ ಬೀಳ. ಅಲ್ಲ ಸುಂದ್ರಿ ನಮ್ಮ ನಳಕ್ ನೀ ಒಬ್ಬಕಿನ ಅದೀಯ. ಇವನವನು 108 ಮಂದಿ ಬರ್ತಾರಪ್ಪ. ಏ ಮಾಮ ನನಗೆ ಬಿಡು ನಿನಗೆ ಬಿಡು. ಅದ್ರಾಗ ಒಬ್ಬೊಬ್ಬರು ಕೊಡ ಇರ್ತಾವ್ರಿ ಹಿಂತಿಂತಾವ್ ಇರ್ತಾವ. ಎಷ್ಟರ ತುಂಬಬೇಕೋ ಏನ ಅಲ್ಲ ನಿನ್ನ ಕೊಡ ಐತ್ ನೋಡ ಅಗದಿ ಫಸ್ಟ್ ಕ್ಲಾಸ್. ಕೊಡ ಸಣ್ಣದಿದ್ರು ಇರುವಲ್ದಕ್ಕ ಬಾಯಿ ಮಾತ್ರ ಬಾಳ ದೊಡ್ಡ ಪಿಂಡ್ರಿಕೆ ನಮ್ಮ ಬಾಯಿ ಅಗಲ್ಲ ಐತಿ ಅಂತ ಹೇಳ್ತೀಯ. ಹೌದಾ ಹುಡುಗಿ ನಿನ್ನ ಕೊಡದ ಬಾಯಿ ಅಗಲ ಬಾಳ ಆಗೈತೆ ಅಂದೆ. ಏನ್ ಮಾಡಿಸ್ಬೇಕು ಅದನ್ನ ಪೂರಾ ಹತ್ತಿ ಮಾಡಿಸ್ಬಿಡ. ನಿನ್ನ ಬರೋ ಮುಂದೆ ಕಂಪ್ನಿಯಾಗ ಹೆಂಗ ಬರ್ತಾವ ಹಂಗ ಬಂದಿರ್ತಾವ. ಹತ್ತಿ ಮಾಡ್ಸಕ್ ಬರಂಗಿಲ್ಲ ದೋಸ್ತ. ಬೇಕಂದ್ರೆ ಇನ್ನೂ ಅಗಲ ಮಾಡಿಸಂದ್ರ ಮಾಡಿಸ್ತೀನಿ ನೋಡ. ಬ್ಯಾಡೋ ಮಾರಾಯ ಬ್ಯಾಡ. ನೀ ಅಗಲ ಮಾಡಿಸೋದು ಬ್ಯಾಡ ಹತ್ತಿ ಮಾಡಿಸೋದು ಬ್ಯಾಡ. ಈಗ ಹೆಂಗೈತಿ ಹಂಗ ಇರ್ಲಿ. ಇವನವನ ಕೈಗೆ ಬಂದ ತುತ್ತ ಬಾಯಿ ಬರ್ಲಾರ್ದಂಗ ಆಗೈತಿ. ಆತು ಬಿಡ. ಹಂಗಂದ್ರ ನಾನು ಏನ್ ಮಾಡ್ತೀನಿ ಗೊತ್ತನ ಪಬ್ಲಿಕ್ ನಳಕ್ ಬರಂಗಿಲ್ಲ. ಸೀದಾ ನಿಮ್ ನೀರಿನ ಟ್ಯಾಂಕಿಗೆ ಬಂದ್ಬಿಡ್ತೀನಿ. ಅಲ್ಲೇ ನನಗ ತುಂಬಿ ಕಳ್ಸಾಕಂತಿ ಮಾರಾಯ. ಅಷ್ಟ ಮಾಡ. ಬರೋದು ಬರ್ತಿ ಮುಂಜಾನೆ ಬರಬೇಡ. ಬಂದಿರ್ತಾರು ಸಂಜೆ ಮುಂದ ಬಾ. ಸಂಜೆ ಮುಂದೆ ಅಂದ್ರೆ ಎಷ್ಟೊತ್ತಿಗೆ ಬರ್ಬೇಕು? 7-8ಕ್ಕೆ ಬಾ. ನೀ ಹೆಂಗ ಬೀಳತಿ ಹಂಗ ಬಿಟ್ಟು ಕಳಿಸ್ತಾರ. 7-8ಕ್ಕೆ ಗಾವ್ ಆಗಂಗಿಲ್ಲ ಬಿಡ. ಒಂದ್ 11:30 ಬರ್ತೀನಿ ತಗೋ. ಎಲ್ಲಾರು ದೇವ್ ಬರ್ತಾವ. ದೆವ್ವ ನಾನು ದೇವ್ ಅಂತ ತಿಳ್ಕೊರ. ನೀ ಹೆಣ್ಣ ದೇವ್ ಅಲ್ಲಿ 3-4 ಗಂಡ ದೇವ್ ಕೂತಾವ. ಕುಂದ್ರಲ್ಲ ಅವ್ರೇನ್ ಮಾಡ್ತಾರ? ನಾ ತುಂಬ್ಕೊಂಡ್ ಬರ್ತೀನಿ ಅಂತ ಬಂದ್ಬಿಡ್ಲ ಹಂಗಂದ್ರೆ. ನೋಡ್ ಹುಡುಗಿ ನೀ ಸಾವಕಾಶ ಬಾ. ನೀ ಹೆಂಗ ಬರ್ತಿಲ್ಲ ಹಂಗ ನಾ ಬಿಟ್ಟ ಕಳಿಸ್ತೀನಿ. ಆಯ್ತು ಬಿಡ್ರಿ. ನೀವ್ ಇಷ್ಟ ಹೇಳ್ತೀರ ಅಂದ್ಮೇಲೆ ಏನು ಬಿಟ್ಟು ಕಳಿಸ್ತೀರಂದ್ರಿ? ನೀರಲ್ಲಿ ಮಾರಾಯ ನೀರ ಮತ್ತೇನು ಬಿಡುದು? ಅಲ್ಲ ಮತ್ತೇನ್ರ ಹಾಕಿ ಕಳಿಸ್ತಾರ ಅಂತ ಮಾಡಿದ್ದೆ. ಕೊಡ ಏ ಇಲ್ಲ ಹುಡುಗಿ ನೀನು ಖಾಲಿ ಕೊಡ ತಗೊಂಡ ಹೋಗ್ಬೇಡ. ಹಂಗ ಹಿಂಗ ಹಿಂದ ಬಾ. ಅಲ್ಲಿ ವಿಠಲಣ್ಣವ್ರ ಮನಿಗೆ ಹೋಗುನು. ಅವ ಜೇನು ತುಪ್ಪ ತಂದು ಕೊಡ್ತಾನು. ನಿನ್ನ ಕೊಡದಾಗ ತುಂಬಿ ಕೊಡ್ತಾನ. ನಡಿ. ಬ್ಯಾಡ ಮಾರಾಯ. ಜೇನು ತುಪ್ಪ ಹಾಕಿದ್ರೆ ಸುಂದರಿ ಕೂಡ ಜಿಗಿಟಾಗೈತಿ ಅಂತ ಚಿಕ್ಕಾಲ್ಗುಂಡಿ ಊರು ತುಂಬಾ ಆಗತ್ತ ಪುಕಾರ. ಅದಕ್ಕ ಬೇಡ. ಕೊಡ ಹಂಗ ಒಯ್ತೀನಂತ ಇನ್ನೊಮ್ಮೆ ಮನಿಗೆ ಬಾ. ಅಲ್ಲೇ ಬಾಗಲ ಹಾಕಿ ಚಿಲಕ ಹಾಕಿ ನನ್ನ ಚಾಪಿ ಮ್ಯಾಗ ಕುಂದ್ರಿಸಿ ಬಾಯಾಗ ಹಾಕಿ ಕಳಿಸುವಂತ ಜೇನು ತುಪ್ಪನ. ಹಂಗ ಹೋಗಬೇಡ ಹುಡುಗಿ. ಮತ್ತೆ ಹೆಂಗ ಹೋಗಣ? ಕಡಿಕ ಹಾಲಾರ ತುಂಬಿ ಕೊಡ್ತಾನ. ನಡಿಯ. ಹಾಲು ಬ್ಯಾಡ ಬಿಡೋ ಮಾವ. ಯಪ್ಪೋ ಎತ್ತು ಬ್ಯಾಡೋ. ಇವನವನು ಎತ್ತು ಬ್ಯಾಡ. ಇವನವನು ಹಿಂಗ ಎತ್ತೆ ನಮ್ಮದ 3 ಎಕರೆ ಹೊಲ ಹೋಗಿತ್ತು. ಇವನವನು ಎತ್ತಾರು ನಮ್ಮ ತಲಿ ಬೌ ಅಂದು ಬಿಡ್ತಾವ. ಅಲ್ಲ ಹಿಂಗ ಲಂಗ ಎತ್ತೆ 8 ಮಂದಿನ ಮಳ ಮಾಡಕ್ ನಿಂತಿರೋ ನಿಮ್ಮ ಸುಮ್ಮನಿಂದ್ರೆ ಅದು ನಮ್ಮ ಚಾಳಿ. ನಾವ್ ಎತ್ತಿದ್ ನೀವ್ ಯಾಕೆ ನೋಡ್ಬೇಕು? ಹೋಗ್ಬೇಕು. ನೀ ಹಂಗ ಎತ್ತಿದಂದ್ರ ನಮ್ಮದು ಎದ್ದ ನಿಂತು ಬಿಡ್ತದ. ಏನದು ಎತ್ ನಿಂದ್ರದು? ಏ ತೆಲ್ಯಾನ ಮಳ್ಳ ಹುಡುಗಿ ತೆಲ್ಯಾನ ಮಳ್ಳ. ನಿನ್ನ ಕೊಡ ನಾ ಒಮ್ಮೆ ಬಾರ್ಸೋತನ ಅದೇನು ತಳಗ ಇಳಿಯಂಗಿಲ್ಲ ಮಗಂದ. ಅದ ಕೊಡ ಬಾರಿಸ್ತೀನಂದೆ. ಏನು ಇನ್ನೂ ಬಾರಿಸ್ತೀನಿ ಅಂತ ಹೇಳಿ ಹಿಂಗ ನಿಂತ್ರ ಹೆಂಗ? ಯಾವರ ಬಾರಿಸ್ ಹೋಗೋದು ನೋಡ್ಕೊಂತ ನಿಂದ್ರಾವ್ ನೀನು. ಬಡ ಬಾರಿಸ್ಬೇಕಂತ ಆಸೆ ಆಗೈತೆ ಅಂದ್ಮೇಲೆ ದೋಸ್ತ ಇರೋದೊಂದ ಜನ್ಮ ಇರೋದೊಂದ ಟೈಮ್ ಬಾರಿಸೇ ಬಿಡ. ಹೋಲ ಬಾರಿಸ್ಲೇ ಬಾರಿಸ. ಮಾಡಿದ್ದ ಮರತಾಳು ಹಳ್ಳಿ ಜಾತ್ರೆಗೆ ಬಂದಾಳು. 10 ವರ್ಷ ತಾಳು ಬದಲದ ಕುಸಂದ ತಂದಾಳು. ಮಾಡಿದ್ದ ಮರತಾಳು ಹಳ್ಳಿ ಜಾತ್ರೆಗೆ ಬಂದಾಳು. ಮಾಡಿದ್ದ
ತಂದಾಳೆ 10 ವರ್ಷ ತಾಳೆ ಬಗಲಾಗ ಕೂಸಂದ ತಂದಾಳೆ ಹತ್ತಿ ಚಿಲ್ಲಿ ಪ್ಲಾಟ ಹೊಗುವಾಗ ಮಾಡಕ್ಕೆ ನೀಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೊಗುವಾಗ ಮಾಡಕ್ಕೆ ನೀಟಾಟ ಕಲಸಿದ್ದು ಪ್ರೀತಿ ಪಾಠ ನಿಮ್ಮವ ಮಾಡಿಸಳ ನಂಗ ಮಾಟ ಕಲಸಿದ್ದು ಪ್ರೀತಿ ಪಾಠ ನಿಮ್ಮವ ಮಾಡಿಸಳ ನಂಗ ಮಾಟ ಮಾಡಿದ್ದ ಮರತಾಳೆ ಹಳ್ಳಿ ಜಾತ್ರೆಗೆ ಬಂದಾಳೆ 10 ವರ್ಷ ತಾಳೆ ಬಗಲಾಗ ಕುಸಂದ ತಂದಾಳೆ 10 ವರ್ಷ ತಾಳೆ ಬಗಲಾಗ ಕುಸಂದ ತಂದಾಳೆ ಅಸ್ಕುಲ ಸಾಲನ ತುಲ್ಲ ಗಲ್ಲಕ ಕೊಟ್ಟಿನಿ ನಾ ಬೆಲ್ಲ ಅಸ್ಕುಲ ಸಾಲನ ತುಲ್ಲ ಗಲ್ಲಕ ಕೊಟ್ಟಿನಿ ನಾ ಬೆಲ್ಲ ಆಗಿನಿ ಪಾದಲ್ಲ ಸಿರಿ ಬಳಗ ಮತ ಕಾಂತಿ ಬೆಲ್ಲ ಬೆಲ್ಲ ಆಗಿನಿ ಪಾದಲ್ಲ ಸಿರಿ ಬಳಗ ಮತ ಕಾಂತಿ ಬೆಲ್ಲ ಬೆಲ್ಲ ಮಾಡಿದ್ದ ಮರತಾಳೆ ಹಳ್ಳಿ ಜಾತ್ರೆಗೆ ಬಂದಾಳೆ ಲಾಲ 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 ನೆನಪಿಲ್ಲೇನ ಗೆಳತಿ ನಿನಗ ಮನಗಿದ ಮನಗಳು ಲಾಜ ಗೊತ್ತಾಕ ತನಕ ಕರೆಕೊಂಡೋದಿನ ಗೆಳತಿ ನೀ ನನ್ನ ದೂರ ನೆನಪಿಲ್ಲೇನ ಗೆಳತಿ ನಿನಗ ಮನಗಿದ ಮನಗಳು ಲಾಜ ಗೊತ್ತಾಕ ತನಕ ಕರೆಕೊಂಡ ಹೋದರು ಗೆಳತಿ ಮರತಿ ಬೇಗ ಆ ನಿನ್ನ ಹೆಂಡತಿ ಇದೀಗ ತಾನೇ ಬಂದಂತೆ ಕಾಣುತ್ತಿದೆ. ಮಗು ಚೆನ್ನಾಗಿದೆಯೋ? ಬಹಳ ಸುಂದರವಾಗಿದೆ. ಹೌದು, ನಿನ್ನ ಹೆಂಡತಿ ಗೌರಮ್ಮ ಎಲ್ಲಿ ಕಾಣ್ತಾನೆ? ಧನ್ಯರ, ನನ್ನ ಹೆಂಡತಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಹೆರಿಗೆಯ ನೋವು ತಾಳಲಾರ್ದೆ ಸತ್ತು ಹೋದ್ರು ಧನ್ಯರ. ಏನು ಹೇಳ್ತಾ ಇದ್ದೀಯೋ ನೀನು? ಕಲ್ಪನೆಯಲ್ಲಿ ಕಾಣದಿರುವಂತಹ ದುರಂತವನ್ನು ನುಡಿಯುತ್ತಿರುವೆ ನೀನು. ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ನಿನ್ನ ಹೆಂಡತಿ ಈ ನಿನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದಳೆ. ಬರಿದು ಮಾಡಿ ಕಳಿಸಿದಳೆ. ಎಂದು ನಿನ್ನ ಹೆಂಡತಿ ಸತ್ತಿಲ್ಲ ರುದ್ರ. ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೋ, ತಂಗಿ ಸತ್ತಿದ್ದಾಳೆ. ರುದ್ರ, ಆ ಭಗವಂತ ಈ ನಿನ್ನ ಬಾಳಿನಲ್ಲಿ ಎಂಥ ದುರಂತವನ್ನು ಸೃಷ್ಟಿ ಮಾಡಿದನಲ್ಲೋ, ಎಂಥ ದುರಂತವನ್ನು ಸೃಷ್ಟಿ ಮಾಡಿದ. ನಿಜ ಧನ್ಯರ, ನಿಜ. ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯ್ತ್ರಿ ಧನ್ಯರ, ನುಚ್ಚು ನೂರಾಯ್ತು.
ಬಡತನದ ಬೇಗದು ಎಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ರು ಭಯಪಡದೆ ಬದುಕುತ್ತಿದ್ದೆ. ಬದುಕಬೇಕೆಂಬ ಬಂಡೆಯನ್ನ ನಾವಿಬ್ಬರು ಗಂಡ ಹೆಣ್ಣರು ಜೋಡು ಎತ್ತುಗಳಾಗಿ ಜಗ್ಗುತ್ತಿದ್ದೆವು. ಆದ್ರೆ ಇಂದು ನನ್ನ ಬದುಕಿನ ಬಂಡೆ ಒಂದು ಚಕ್ರ ಕಳಿಚಿ ಹೋಯ್ತು, ಕಳಿಚಿ ಹೋಯ್ತು. ನನ್ನ ಬದುಕು ಬರುಡಾಯಿತು. ನನ್ನ ಹೆಂಡತಿ ನೀಡ ಹೋದ ನನ್ನ ಮಗಳು ತಾಯಿಲಿದ ತಪ್ಪಲಿ ಆದ್ರೆ ಯಾರ ತಪ್ಪಲಿ ಈ ಪಾಪಿ ಮಗು ಹುಡ್ತಾ ಇದ್ರ ನನ್ನ ಬಂಗಾರದಂತ ಹೆಂಡತಿ ಖಂಡಿತ ಸಾಯ್ತಾ ಇರ್ಲಿಲ್ಲ ದನ್ಯಾರ, ಖಂಡಿತ ಸಾಯ್ತಾ ಇರ್ಲಿಲ್ಲ. ಇಲ್ಲ ರತ್ರ, ಇಲ್ಲ, ನಿನ್ನ ಕಲ್ಪನೆ ತಪ್ಪಾಗಿದೆ ನೋಡು. ಯಾರ ಜನ್ಮಕ್ಕೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೂ ಯಾರ ಜನ್ಮವೂ ಕೂಡ ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟಿ ಸಾಯುವರ ಮಧ್ಯೆ ಸಂಬಂಧ ಕಟ್ಟಲು ನಾನ್ಯಾರು, ನೀನ್ ಯಾರು? ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಭೂಮಿಯ ಮೇಲೆ ಹುಟ್ಟಿ ಬಂದಿರುವರು. ಬರೀ ಹುಚ್ಚುತನದ ಭ್ರಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ ರುದ್ರ, ಮೂರ್ಖತನ. ಅಂದ್ರೆ ಏನ್ರಿ ದನ್ಯಾರ ನೀವು ಹೇಳೋ ಮಾತು? ಒಂದು ವರ್ಷ ಜೊತೆ ಆಗಿದ್ದ ಬಂಗಾರದಂತ ಹೆಂಡತಿಯನ್ನ ನಾನು ಮರಿಬೇಕಾ? ಹೆಂಗ್ ಮರಿಲ್ರಿ ದನ್ಯಾರ, ಹೆಂಗ್ ಮರಿಲಿ? ಬರೆಯಲೇಬೇಕು ರುದ್ರ, ನೀನು ಬರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನ ಮರೆತು ಹೋಗುವಾಗ ನಾವು ಮಾಡಿಕೊಂಡ ಹೆಂಡತಿ ಎಷ್ಟು ದಿನದವಳು ನೋಡು. ನಮ್ಮಿಂದ ಮಾಯವಾದದ್ದನ್ನೆಲ್ಲ ನಾವು ಮರೆಯಲೇಬೇಕು. ಮರೆಯಲು ನಿನ್ನ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ಮಾಡಬೇಕು ರುದ್ರ, ನೀನು ನಿರ್ಧಾರ ಮಾಡಬೇಕು. ಆಯ್ತ್ರಿ ತಡಿಯಾರ, ಮಾಡಿಕೊಂಡ ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ನನ್ನ ಮುದ್ದಾದ ಮಗಳ ಮುಂದಿನ ಭವಿಷ್ಯ ಆದ್ರೂ ಏನು ದನ್ಯಾರ, ಭವಿಷ್ಯ ಆದ್ರೂ ಏನು? ನೋಡ್ರುತ್ರ, ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಈ ಮಗುವನ್ನು ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿನಲ್ಲಿ ಮಾಡಲು ಹಚ್ಚಬೇಡ. ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಈ ಮಗು ನಿನ್ನದಲ್ಲೋ, ಈ ಮಗು ಕೂಡ ನನ್ನ ಮಗಳೆಂದು ಭಾವಿಸಿಕೊಳ್ತೇನೆ. ಈ ಮಗುವಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟೋಪಚಾರದ ಖರ್ಚು ನಾನು ನೋಡ್ಕೊತೀನಿ. ರುದ್ರ, ಮನೆಗೆ ಬಂದು 50,000 ರೂಪಾಯಿ ಹಣ ತೆಗೆದುಕೊಂಡು ಹೋಗು, ಈ ನಿನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ. ಆಯ್ತ್ರಿ ಅಪ್ಪರ, ಆಯ್ತು. ಈ ಬಡವನಿಗೇನಾದ್ರೂ ಕುಂದು ಕೊರತೆ ಆದ್ರೂ ಕೂಡ ತಕ್ಷಣ ಬಂದು ಅನ್ನೋದು ಸಹಾಯ ಮಾಡ್ತಿರಲ್ಲ, ಎಷ್ಟಿದ್ದಾನೆ ರಾಯ್ ಬಡವನ ಮೇಲೆ ನಿಮಗೆ ಕರುಣೆ. ಈ ನಿಮ್ಮ ಋಣಾನ ನಾನು ಯಾವ ಜನ್ಮದ ಮುಟ್ಟಿಸ್ಬೇಕ್ರಿ ದನ್ಯಾರ, ಯಾವ ಜನ್ಮದ ಮುಟ್ಟಿಸ್ಬೇಕು? ಇದರಲ್ಲಿ ಋಣ ಉಪಕಾರದ ಮಾತೇನು ಬಂತು? ಉಂಡವರಿಗೆ ಉಣಿಸುವುದಕ್ಕಿಂತಲೂ ಹಸಿದು ಬಂದವರಿಗೆ ಅನ್ನವನ್ನು ಹಾಕಬೇಕು, ಅನ್ನ ಹಾಕಬೇಕು. ನೋಡು, ಬಡವನಿಗೆ ನೀಡುವ ಒಂದು ಹಿಡಿ ಅನ್ನ ಭಗವಂತನಿಗೆ ಸಲ್ಲಿಸಿದ ನೈವೇದ್ಯ ಕಣೋ, ನೈವೇದ್ಯ. ನೋಡು, ಅದಿರ್ಲಿ, ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡುವೆ? ದನ್ಯಾರ, ಇದ ಊರಾಗಂತರೂ ಯಾರ ಮನೆಯಾಗ ಬಿಡುದು ದನ್ಯಾರ. ನನ್ನ ಹೆಂಡತಿ ತಂಗಿ ದುಡಿಯಾಕಂತ ಬೆಂಗಳೂರು ಹೋಗಿ ಭಾಳ ವರ್ಷ ಆತ್ರಿ ದನ್ಯಾರ. ಈ ನನ್ನ ಮಗಳನ್ನ ಅವ್ರ ಮನ್ಯಾಗ ಬಿಟ್ಟು ಬರ್ಬೇಕಂತ ವಿಚಾರ ಮಾಡಿ ದನ್ಯಾರ. ಅಕ್ಕನ ಮಗಳ ಅಂದ ಮ್ಯಾಲ ಈ ನನ್ನ ಮಗಳ ಜೋಪಾನ ಮಾಡಬಹುದು ಅಂತ ತಿಳಿದು ಈ ನನ್ನ ಮಗಳು ಅವ್ರ ಮನ್ಯಾಗ ಬಿಟ್ಟು ಬರ್ಬೇಕಂತ ವಿಚಾರ ಮಾಡಿನ್ರಿ ದನ್ಯಾರ. ಅಷ್ಟೇ ಮಾಡೋದ್ರ, ಸದ್ಯದಲ್ಲಿ ನೀನು ಬೆಂಗಳೂರಿಗೆ ಹೊರಟೋಗು. ಈಗ ಮನೆಗೆ ಬಂದು 50,000 ರೂಪಾಯಿ ಹಣ ತೆಗೆದುಕೊಂಡು ಬಹು ಬೇಗನೆ ಬೆಂಗಳೂರಿಗೆ ಹೋಗು. ಯಾಕಂದ್ರೆ ಈ ಮಗು ಇನ್ನೂ ಹಾಲು ಕುಡಿಯುವ ಹಸುಗೋಸು. ಹೆಚ್ಚು ಕ್ಷಣಗಳ ಕಾಲ ಇಲ್ಲಿರಿಸುವಂಥದ್ದು ಒಳ್ಳೆಯದಲ್ಲ. ನಡೆ ಹೋಗೋಣ. ಆಯ್ತ್ರಿ ದನ್ಯಾರ, ಅಷ್ಟ ಮಾಡ್ತಾನೆ ದನ್ಯಾರ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳುವೆಯ ಒಬ್ಬನ ಬಿಟ್ಟು ನೀನು ಹೋಗೋಕೆ ಅಪ್ಪಿಗೆ ಹೇಳ್ತೈತೆ ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳುವೆಯ
ಮನೆಗೆ ತಕ್ಕ ಮಗನಾಗಬೇಕೆಂಬುದು ಹೆತ್ತವರ ಮನೆಯಲ್ಲಿ ತುಂಬಿಕೊಂಡಿದೆ. ಆದರೆ ನನ್ನ ಮನದಲ್ಲಿ ಕಾಡುತ್ತಿದೆ ಸುತ್ತು 106 ಮನೆಗಳ ಸರ್ವನಾಶ ಮಾಡುವ ಕುತಂತ್ರ ಕಾಳಗ. ಹೆತ್ತವ್ರಿಗೂ ಹೆತ್ತ ಮಗನಿಗೂ ಎತ್ತೊಂದು ವ್ಯತ್ಯಾಸ. ಬಹಿರಂಗದಲ್ಲಿ ಹೆತ್ತವ್ರ ಕೀರ್ತಿ ಬೆಳಗಿದರೆ ಅಂತರಂಗದಲ್ಲಿ ಈ ಮಾತಿಸಿಕೊಂಡು ಹೆಚ್ಚಾಗುತ್ತದೆ. ಹೆತ್ತವ್ರಿಗೆ ಬೇಕು ನ್ಯಾಯ, ನೀತಿ, ಸತ್ಯ, ಧರ್ಮ. ಆದರೆ ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಮಾತಿಸಿ ಬೇಕು ಹೆಂಡ ಕಂಡ ಯೌವನ ತುಂಬಿದ ಸುಂದರವಾದ ಹೆಣ್ಣುಗಳು. ನನ್ನ ಇಚ್ಚಿಂತೆಯ ಹೆಣ್ಣಾದ್ರೂ ನಡೆದುಕೊಳ್ಳದಿದ್ದರೆ ಅವಳ ಬಾವಿಗೆ ಬೆಂಕಿ ಹಚ್ಚಿದ್ರು ಹೆಸುದಿಲ್ಲ. ಕಟುಕ ಮಾಂತೇಶ. ಮಹಾಂತೇಶ, ಮಹಾಂತೇಶ, ಏನ್ ಮಾಡ್ತಾ ಇದೀಯಾ? ಬೇಗ ಬಾರು. ಮನೇಲಿ ತುಂಬಾ ಬೋರ್ ಆಗ್ತಿತ್ತು, ಅದಕ್ಕೆ ಹೊರಗಡೆ ಹೋಗಿದ್ದೆ ಅಮ್ಮ. ಅಲ್ಲ ಕಣೋ, ಅಲ್ಲ ನೀನು ಬೆಂಗಳೂರಿನಿಂದ ಈ ಊರಿಗೆ ಬರೋದೇ ಅಪ್ರಪ್ಪ. ಬಂದ್ರು ಕೂಡ 4 ದಿವಸದಲ್ಲಿ 4 ತಾಸು ಕೂಡ ಮನೆಯಲ್ಲಿ ಇರೋದಿಲ್ಲ ಅಂತೀಯ. ನಿನ್ನ ತಂದೆಯವರು ನೋಡಿದ್ರಿ ಮಹಾಂತೇಶ ಎಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಇವತ್ತು 1 ದಿವಸ ಆದ್ರೂ ನಮ್ಮ ಜೊತೆಯಲ್ಲಿ ಮನೆಯಲ್ಲಿರು, ಮೊದಲು ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಕ್ಕಳಿಗೆ ಹಾಲು ಕೊಟ್ಟಂತೆ ನನಗೆ ಹಾಲು ಕೊಡ್ತಾ ಇದ್ದಲ್ಲ ಅಮ್ಮ. ನಿನ್ನ ಮಗಗೆ ಬೆಳೆದು ದೊಡ್ಡವನಾಗಿದ್ದಾನಮ್ಮ. ಮಹಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾಗಿ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಹೆತ್ತವರ ಕಣ್ಣಲ್ಲಿ ನೀನು ಯಾವತ್ತಿದ್ರೆ ಚಿಕ್ಕ ಮಗುನೇಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕದಾಗಿ ಬೆಳೀಲಿ ಅಂತ ಪ್ರತಿದಿನ ನಿನಗೆ ಕುಡಿಯೋದಕ್ಕೆ ಹಾಲು ಕೊಡ್ತಾ ಇದ್ದೆ. ಆ ಅಭ್ಯಾಸ ಇನ್ನೂ ಕೂಡ ನನ್ನಿಂದ ಹೋಗಿಲ್ಲ ಕಣಪ್ಪ. ಒಂದು ವೇಳೆ ಏನಾದರೂ 1 ದಿವಸ ನಿನಗೆ ಹಾಲು ಕೊಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಅದಲ್ಲದೆ ಮಹಾಂತೇಶ, ಹೆತ್ತವಳ ಕೈಯಲ್ಲಿ ಹಾಲು ಕುಡಿದ್ರೆ ಅದು ಯಾವತ್ತಿದ್ರೂ ಕೆಡಕಾಗೋದಿಲ್ಲ ಕಣೋ. ಮೊದಲು ಹಾಲು ಕುಡಿ. ಸರಿ ಕೊಡಮ್ಮ. ಅಮ್ಮ, ನಿನ್ನೆ ರಾತ್ರಿ ಮನೆಗೆ ಸ್ವಲ್ಪ ತಡವಾಗಿ ಬಂದ್ಬಿಟ್ಟೆ ಅಮ್ಮ. ಅಪ್ಪ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ಬಿಟ್ರೇನಮ್ಮ? ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬಿದ್ದರೇನಪ್ಪ. ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಮಹೇಶ, ನಿನ್ನೆ ರಾತ್ರಿ ಕುಡಿದು ಅಲಗಾಡುತ್ತಾ ಮನೆಯ ಬಾಗಿಲಿಗೆ ಬಂದೆ. ನಾನೇ ನಿನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ನಿನ್ನ ರೂಮಿನಲ್ಲಿ ಮಲಗಿಸಿದೆ. ನಿನಗೆ ಮೈ ಮೇಲೆ ಅರಿವು ಇರಲಿಲ್ಲ, ಈ ಮನೆತನದ ಘನತೆಯ ಬಗ್ಗೆ ಪ್ರಜ್ಞೆ ಕೂಡ ನಿನಗಿರಲಿಲ್ಲ. ಆದ್ರೆ ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬೀಳಲಿಲ್ಲ. ಅದು ನಾನು ಮಾಡಿರುವ ಪುಣ್ಯ. ಇದೇನಮ್ಮ, ಈ ಜಗತ್ತಿನಲ್ಲಿ ಕೊಲೆ, ಸುಲಿಗೆಯ, ಅನ್ಯಾಯ, ಅತ್ಯಾಚಾರ ಮಾಡಿದ್ರೆ ಅವು ತಪ್ಪು ಬಿಡಮ್ಮ. ದೊಡ್ಡನಿಂದ ದೊಡ್ಡವರದ್ದು ನಾವು ಕೊಡಿದ್ದು ತಪ್ಪೇನಮ್ಮ? ಹಾಗಂತ ನೀನು ತಿಳಿದುಕೊಂಡಿದೀಯಪ್ಪ, ನಾವು ತಿಳಿದುಕೊಳ್ಬೇಕಲ್ಲ. ಮಹಾಂತೇಶ, ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಇಂಥ ಮನೆತನದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಅಲ್ಲ ಕಣು, ಇಂಥ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಕುಡಿಯೋದು, ಜೂಜಾಟ ಆಡೋದು, ಈ ರೀತಿ ಮಾಡುತ್ತಾ ಹೋದ್ರೆ ನಿನ್ನ ಬಾಳಿಗೆ ದುರಂತ ತಪ್ಪಿದ್ದಲ್ಲ ಮಹಾಂತೇಶ. ಎಚ್ಚರಿಕೆ. ಇಲ್ಲಮ್ಮ, ತಿಳಿಲಾರ್ದೆ ನಾನು ತಪ್ಪು ಮಾಡಿಬಿಟ್ಟೆಮ್ಮ. ಅಮ್ಮ, ನನ್ನ ಮೇಲೆ ಕೋಪ ಇದ್ದರೆ ಎರಡೇ ತೊಡೆಯಮ್ಮ ನನಗೆ. ಇನ್ನು ಮಹಾಂತೇಶ, ನಾನು ನಿನ್ನ ಕೆನ್ನೆಗೆ ಹೊಡೆಯುತ್ತೇನು? ನಿನ್ನ ಕೆನ್ನೆಗೆ ಹೊಡೆಯುವಂತ ಸಣ್ಣ ಗುಣದವಳು ಈ ನಿನ್ನ ತಾಯಿ ಅಲ್ಲ ಕಣಪ್ಪ, ಈ ನಿನ್ನ ತಾಯಿ ಅಲ್ಲ. ಮಹಾಂತೇಶ, ನನ್ನ ಪಾಲಿಗೆ ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೆ. ಗಂಡ ಹೆಂಡತಿಯರ ಬಾಳಿಗೆ ಬೆಳಕಾಗಬೇಕಾದವನಪ್ಪ ನೀನು. ನಮಗೆ ಅಂತ ಇರುವನು ನೀನು ಒಬ್ಬನೇ ಒಬ್ಬ ಮಗ.
ಅಲ್ಲಕನು ನೀನು 1000 ತಪ್ಪು ಮಾಡಿದ್ರು ಕೂಡ ಮುಚ್ಚಿಕೊಂಡು ಹಾಕುವಂತ ಮನೋಭಾವನೆ ಈ ನಿನ್ನ ತಾಯಿಗಿದೆಯಪ್ಪ, ಈ ನಿನ್ನ ತಾಯಿಗಿದೆ. ಆದ್ರೆ ನಿನ್ನ ತಂದೆಯವರು ಹಾಗಲ್ಲಕನು. ನಿನ್ನ ತಂದೆ ದುಷ್ಟರನ್ನು ಕಂಡ್ರೆ ಕೆಂಡ ಕಾರ್ತಾರೆ, ಕಳ್ಳರನ್ನು ಕಂಡ್ರೆ ಕೈ ಕಾಲನ್ನೇ ಕತ್ತರಿಸಿ ಹಾಕ್ತಾರೆ, ಕೊಲೆಗಾರರು ಸಿಕ್ಕರೆ ಅವರ ರುಂಡವನ್ನೇ ತೆಗೆದು ಹಾಕ್ತಾರೆ. ಅಂತ ನಿಷ್ಠಾವಂತನ ಮಗನಾದ ನೀನು ಯಾವತ್ತಿದ್ರೂ ನೀನು ನಿಷ್ಠೆಯಿಂದ ಇರಬೇಕನ್ನೋದಿ ಈ ನಿನ್ನ ತಾಯಿ ಆಸೆ ಕಣೋ, ನಿನ್ನ ತಾಯಿ ಆಸೆ. ಅಮ್ಮ, ನಿಮ್ಮ ಪಾದ ಮೇಲೆ ಸಾಕ್ಷಿ ಮಾಡೋದು ಹೇಳ್ತಾರೆ. ಇನ್ನು ಮುಂದೆ ನನ್ನಿಂದ ಯಾವ ತಪ್ಪಾಗೋದಿಲ್ಲಮ್ಮ. ಅಮ್ಮ, ನಾಳೆ ಬೆಂಗಳೂರು ಹೋಗ್ಬೇಕಾಗಿದೆ. ಅಪ್ಪನ ಹತ್ರ ಹೇಳಿ ಒಂದು 10,000 ಖರ್ಚಿಗೆ ಕೊಡಮ್ಮ. ಮಾತೇಶ, 10,000 ಏಕು, 20,000 ಹಣವನ್ನು ಬೇಕಾದ್ರೆ ನಿನ್ಗೆ ಎಸೆದು ಕೊಡ್ತೀನಿ. ಆದರೆ ನೀನು ಹೋಗಿ ಓದಿ ವಿದ್ಯಾವಂತನಾಗಿದ್ರೆ ನನಗೆ ಅಷ್ಟೇ ಸಾಕು ಕಣೋ, ನನಗೆ ಅಷ್ಟೇ ಸಾಕು. ಸರಿ ಅಮ್ಮ. ಮಹಾದೇವಿ, ತಾಯಿ ಮಗ ಇಬ್ಬರು ಜೊತೆಯಾಗಿ ನಿಂತುಕೊಂಡು ಯಾವುದೋ ಒಂದು ಗಾಢವಾದ ಯೋಚನೆಯಲ್ಲಿ ಮುಳುಗಿದಂತೆ ಕಾಣುತ್ತಿದೆಯಲ್ಲ. ಏನಿಲ್ಲ ರೀ, ಮಗ ಮಹಾಂತೇಶ ಬೆಂಗಳೂರಿಗೆ ಹೋಗ್ಬೇಕಂತೆ. ಇವನಿಗೆ 10,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ನಿನ್ನ ತಂದೆಯವರು ಬರಲಿ ಇರಪ್ಪ ಅಂತ ಹೇಳ್ತಾ ಇದ್ದೆ. ಮಹಾದೇವಿ, ನಿನ್ನ ಮಗ ಮಹಾಂತೇಶನಿಗೆ 10,000 ರೂಪಾಯಿ ಹಣ ಕೊಡುವುದಕ್ಕೆ ನೀನು ನನ್ನ ಕೇಳಬೇಕಾ? 10,000 ಯಾಕೆ? 1,00,000 ರೂಪಾಯಿ ಹಣ ಕೊಟ್ಟು ಅವನನ್ನು ಬೆಂಗಳೂರಿಗೆ ಕಳಿಸಿಕೊಡು. ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಒಂದೇ ಒಂದು ಮಾತು ಮಹಾಂತೇಶ, ನಾನು ನಿನ್ನ ಹತ್ತಿರ ಹೇಳುವುದೊಂದು ಮಾತಿದೆ. ಹೇಳಪ್ಪಜ್ಜಿ. ನೋಡು ಮಹಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆತನದ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆಲ್ಲ ನೀನೊಬ್ಬನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆತನದ ಯಜಮಾನ ನೀನಾಗಬೇಕಾದ. ಈ ನಮ್ಮ ವಯಸ್ಸು ಇಳಿಯುತ್ತಲೇ ಹೋಗುತ್ತದೆ, ಆ ನಿನ್ನ ಬುದ್ಧಿ ಬೆಳೆಯುತ್ತಲೇ ಹೋಗುತ್ತದೆ. ಬೆಳೆಯುವಂಥ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಈ ನಿನ್ನ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ಮನಸ್ಸಿನ ಇಚ್ಛೆಗಳನ್ನು ಕೆಚ್ಚಿನಲ್ಲಿ ಸುಟ್ಟು ಹಾಕಿ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣುಗಳಲ್ಲಿ. ಮಹಾಂತೇಶ, ನೀನು ಕಂಡವರ ಕಣ್ಣುಗಳಲ್ಲಿ. ಅಪ್ಪಾಜಿ, ಹೆತ್ತ ಕರುವಿಗೆ ಯಾವ ಕಳಂಕ ಬಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ನ್ಯಾಯ ನೀತಿಯನ್ನು ಕಾಪಾಡುತ್ತೇನೆ. ಮಗನಾದ ನನ್ನ ಮೇಲೆ ನಂಬಿಕೆ ಇಲ್ಲವಾ? ಮಹಾಂತೇಶ, ಹೆತ್ತವರ ಮಗನನ್ನೇ ನಂಬದೆ ಹೋದರೆ ಮತ್ತಿನ್ಯಾರನ್ನು ನಂಬಬೇಕು ನಾವು? ನಾವು ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರ್ಬೋದು. ಆದರೆ ನಾನು ಯಾಕೆ ಇಂಥ ಮಾತುಗಳನ್ನು ಹೇಳುತ್ತೇನೆ ಎಂದು ಗೊತ್ತೇನೋ ನಿನಗೆ? ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ, ಪ್ರೀತಿ, ಪ್ರೇಮ, ವಾತ್ಸಲ್ಯಗಳೆಂಬ ಕಾಳು ಕಡಿಗಳನ್ನು ಹಾಕಿ, ಬುದ್ಧಿ ಎನ್ನುವಂಥ ಬೇಲಿಯನ್ನು ಹಣಿದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳಿಕೊಡುವ ಶಿವಶರಣರ ಹಕ್ಕಿ ನೀನಾಗಬೇಕು ಅಂತ ನಾವು ಆಸೆ ಹೊತ್ತು ಕುಳಿತಿದ್ದೀವೋ, ಆಸೆ ಹೊತ್ತು ಕುಳಿತಿದ್ದೀವಿ. ಆದರೆ ರೆಕ್ಕೆ ಬಲಿತ ಮೇಲೆ ಹಕ್ಕಿ 10,000 ಜನರಿಗೆ ಕುಂಕುಮ ರಣ ಹತ್ತು ನೀನಾಗಬಾರ್ದು ಅಂತ ನಾನು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಮಹಾಂತೇಶ, ಅಪ್ಪಾಜಿ, ನಿಮ್ಮ ಈ ಮಾತಿನ ಅಂತರಂಗ ನನಗೆ ಅರ್ಥವಾಗಿದೆ ಅಪ್ಪಾಜಿ. ಈ ಹಕ್ಕಿ ಸಂತರ ಮತರಲ್ಲಿ ಬೆಳೆದ ಗಿನಿ ಆಗುತ್ತದೆ ಹೊರತು ಹಸಿ ಮಾಂಸ ತಿನ್ನುವರ ಅನಾಹುತಿ ಎದ್ದು ಹೋಗೋದಿಲ್ಲ. ಅಪ್ಪಾಜಿ, ಅಮ್ಮ, ನನಗೆ ಆಶೀರ್ವಾದ ಮಾಡಿ. ರುದ್ರಂಕಲ್ ಚೆನ್ನಾಗಿದೆ ತಾನೆ? ಚಿಕ್ಕ ದನ್ಯಾರ, ನಿಮ್ಮ ಪುಣ್ಯದಿಂದ ಭಾಳ ಚೆನ್ನಾಗಿದೆ ನೋಡ್ರಿ. ಅಲ್ರಿ ದನ್ಯಾರ, ಇನ್ನೂ ಬೆಂಗಳೂರಿಂದ ಬಂದೀವಿ, ಇನ್ನೂ 2 ದಿವಸ ಆಗಿಲ್ಲ. ಮತ್ತೆ ಇವತ್ತ ಬೆಂಗಳೂರು ಹೊಂಟ್ರಿಲ್ಲ, ಇನ್ನೊಂದು 4 ದಿವಸ ಇರಬಾರ್ದನ್ರಿ ದನ್ಯಾರ? ಇಲ್ಲ ಅಂಕಲ್, ಎಕ್ಸಾಮ್ ಇದೆ, ಅದಕ್ಕೆ ಹೋಗ್ಬೇಕಾಗಿದೆ. ರುದ್ರ, ಒಳಗಡೆ ಮಹಾಂತೇಶನ ಬ್ಯಾಗ್ ಇದೆ. ಟ್ರೆಜರಿಯಿಂದ 1,00,000 ರೂಪಾಯಿ ಹಣ ಬ್ಯಾಗ್ನಲ್ಲಿಟ್ಟು ತೆಗೆದುಕೊಂಡು ಬಾ ಹೋಗು. ಆಯ್ತ್ರಿ ಅಪ್ಪಾರ. ಮಹಾಂತೇಶ, ಅಮ್ಮ, ಬೆಂಗಳೂರಿಗೆ ಹೋದ ತಕ್ಷಣ ಈ ನಿನ್ನ ತಾಯಿಯನ್ನು ಮರ್ತು ಬಿಡಬೇಡವು. ಸರಿಯಾದ ಟೈಮ್ಗೆ ಊಟ ಮಾಡು, ಸರಿಯಾದ ಟೈಮಿಗೆ ನಿದ್ದೆ ಮಾಡು. ಚಿಕ್ಕ ದನ್ಯಾರ, ನನ್ನ ಮಗಳು ಬೆಂಗಳೂರಾಗ ಅದಾಳ್ರಿ. ಆಕಿದು ಈ ವರ್ಷ BA ಫೈನಲ್ ಮುಗಿದಿದ್ದ ದನ್ಯಾರ. ನೀವು ಸ್ವಲ್ಪ ಭೇಟಿ ಆಗಿ ನಾವಿಲ್ಲೆಲ್ಲ ಆರಾಮದೀವಿ ಅಂತ ಹೇಳ್ತಾರೇನ್ರಿ ದನ್ಯಾರ? ನಿನ್ನ ಮಗಳ? ಹೌದ್ರಿ ದನ್ಯಾರ. ಅವರ ವಿಳಾಸ ತಂದಿದ್ಯಾ? ಐತ್ರಿ ದನ್ಯಾರ, ನನ್ನ ಮಗಳು ಬರ್ದು ಕೊಟ್ಟ ಹೋಗ್ಯಾಡ್ರಿ ಆಕೆ. ದನ್ಯಾರ,
ಅದನ್ನ ಮನ್ಯಾಗ ಪೆಟ್ಟಿಗೆ ಬಿಟ್ಟು ಬಂದು ಇಲ್ಲಿ ಬಿಡ್ರಿ ದನ್ಯಾರ. ಇನ್ನೊಂದ್ಸಲ ಬರ್ತಿಲ್ಲ ದನ್ಯಾರ, ಅವ ನಿಮ್ಮ ಕೈ ಕೊಡ್ತು ನಡ್ರಿ ದನ್ಯಾರ. ಸರಿ ಅಪ್ಪಾಜಿ, ಅಮ್ಮ ಬರ್ತೀನಿ. ಮಹಾದೇವಿ, ಅವನು ಆಗಲೇ ಬಸ್ಸಿಗೆ ಹೋಗಿ ಕುಳಿತುಕೊಂಡಿರಬಹುದು. ಹಾಗೆ ಕೈ ಮಾಡುತ್ತಾ ನಿಂತಿದ್ದೆಯಲ್ಲಿ ಹೊಟ್ಟೆ ತುಂಬ ಹಸಿತಾ ಇದೆ. ಊಟ ಬಡಿಸುವಂತ ನಡೆ. ಆಯ್ತು ನಡ್ರಿ, ಊಟ ಬಿಡಿಸ್ತೀನಿ. ನನ್ನ ತಮ್ಮನಾದಂಥ ವಿಠಲ್ ಚಿಕ್ಕಲ್ಗುಂಡಿ ಇವರು ನನಗೆ 500 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಕಲಾ ಸರಸ್ವತಿ ಇನ್ನು ಹಲೋ ಅಂಬಿಕಾ. ಹಲೋ ಅರವಿಂದ್, ಇದೇನ್ರಿ ಇದು ಅಪರೂಪಾಗಿ ನಮ್ಮ ಕಾಲೇಜ್ ರಸ್ತೆ ಹಿಡಿದು ಈ ಕಡೆ ಹೊರಟಿದ್ರಲ್ಲ ನೀವು? ಅಂಬಿಕಾ, ದಿನನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತಿದೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿ ಬಿಟ್ಟಿದೆ. ಅಷ್ಟೇಕೆ ಅವಸರ ಅರವಿಂದ್? ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗಾಗಿ. ಆ ನಿಮ್ಮ ಹೃದಯ ಹಂದರದಲ್ಲಿ ಶಾಶ್ವತವಾಗಿರಲು ಪಣ ತೊಟ್ಟಿದೆ ಈ ನನ್ನ ಮನ. ಪ್ರೀತಿಯ ಸಂಕೇತವಾಗಿ ಬಂದಿರುವ ಈ ನಮ್ಮ ಪ್ರೀತಿ ಮುಂದೊಂದು ದಿನ ನೀವೇ ನನ್ನ ಭಾವಿ ಪತಿ ಅಂತ ತಿದ್ದುಕೊಂಡಿರುವೆ. ಅಂದ ಮೇಲೆ ಅದಕ್ಕೆ ಭಯ ಪಡುವಂತ ಕಾರಣವೇ ಇಲ್ಲ. ಎಷ್ಟೇ ಆದರೂ ನೀವು ನನ್ನ ತಾಯಿ ತಮ್ಮ ಅಲ್ವೇ? ಅಂದ ಮೇಲೆ ಎಂದಿದ್ದರೂ ನಾನು ನಿಮ್ಮೋಳೆ ಅರವಿಂದ್. ಅಂಬಿಕಾ, ಆದರೂ ಬ್ರಹ್ಮ ಬರಹದಲ್ಲಿ ನಾವು ಇಬ್ಬರು ಗಂಡ ಹೆಂಡತಿ ಎಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ನಮಗೆ ಯಾವ ಗಂಡಾಂತರವೂ ಬರಲಾರದು. ನಮ್ಮ ಗುರಿ ಮುಟ್ಟುವರೆಗೂ ನಮ್ಮ ಹೆತ್ತಂತ ತಾಯಿ ತಂದೆಗಳಿಗೆ ನಾವು ಎಂದೆಂದಿಗೂ ವಿರೋಧಿಗಳಾಗಬಾರದು. ಅದರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಇದುವರೆಗೂ ನನ್ನ ತಂದೆ ನನ್ನ ಮನಸ್ಸಿಗೆ ನೋವು ಆಗುವಂತೆ ಯಾವತ್ತೂ ನಡೆದುಕೊಂಡಿಲ್ಲ. ಎಂದು ನನ್ನ ತಾಯಿ ತೀರಿ ಹೋದ್ರೋ ಅಂದಿನಿಂದ ಇಂದಿನವರೆಗೂ ಮುದ್ದಾಗಿ ಬೆಳೆಸಿ ವಿದ್ಯೆ ಬುದ್ಧಿಯನ್ನು ಕಲಿಸಿ ಮನ ಗೆದ್ದವರೊಂದಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಆ ನನ್ನ ತಂದೆಯವರು. ನೋಡಿ, ನಾಳೆನೇ ನನ್ನ ತಂದೆಯವರಿಗೆ ವಿಷಯ ತಿಳಿಸುತ್ತದೆ. ನಿಮ್ಮನ್ನು ಒಪ್ಪಿಕೊಳ್ಳುತ್ತಾರೆಂಬ ನಂಬಿಕೆ ನನ್ನಲ್ಲಿದೆ ಅರವಿಂದ್. ಒಂದು ವೇಳೆ ಒಪ್ಪದಿದ್ದರೆ? ಅರವಿಂದ್, ಕೆಟ್ಟದ್ದನ್ನು ಯಾವಾಗಲೂ ಬಯಸಬಾರ್ದು, ಯಾವಾಗಲೂ ಒಳ್ಳೆಯದನ್ನೇ ಬಯಸಬೇಕು. ಅಂದಾಗ ಮಾತ್ರ ಆ ದೇವರು ನಮ್ಮಿಬ್ಬರ ಪಾಲಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ನನ್ನ ಬಯಕೆ ಬಾಗಿಲು ಯಾವತ್ತೂ ಮುಚ್ಚೋದಿಲ್ಲ. ಒಂದು ವೇಳೆ ನನ್ನ ಹೆತ್ತಪ್ಪ ಒಪ್ಕೊಳ್ದೆ ಹೋದ್ರೆ ಈ ನಮ್ಮ ಪ್ರೀತಿಯಲ್ಲಿ ಇಷ್ಟೇ ಪ್ರಳಯ ಆದರೂ ಚಿಂತೆ ಇಲ್ಲ. ಪ್ರಾಣದ ಹಂಗನ್ನು ತೊರೆದು ನಾನು ನಿಮ್ಮ ಬಹಳ ಸಂಗಾತಿಯಾಗಿ ಬರುತ್ತೇನೆ. ಆದರೆ ನೀವೇ ಏನೋ ನನ್ನನ್ನು ಮರೆತು ಬೇರೆ ಒಂದು ಹೆಣ್ಣನ್ನು ಮದುವೆ ಆದ್ರೆ ಹೇಗೆ ಅಂತ. ಅಂಬಿಕಾ, ಈ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ. ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೀನಿ. ಉಂಡರೆ ಅದು ವಿಷವಾಗುವುದು. ಮರೆತು ಮಲಗಿದರೆ ಆಕಾಶ ತಲೆ ಮೇಲೆ ಕಳಿಸಿ ಬಿದ್ದಂತಾಗುವುದು. ನೋಡು ಅಂಬಿಕಾ, ನಿನಗೊಂದು ಮಾತು ಹೇಳುತ್ತೀನಿ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ, ಸತ್ತರೆ ನಿನ್ನೊಂದಿಗೆ ಸಾಯುವೆ. ಇದು ನನ್ನ ಮನಸ್ಸಿನ ನಿರ್ಧಾರ. ನಾನು ಅಷ್ಟೇ ಅರವಿಂದ್. ಈ ನನ್ನ ದೇಹದ ದೇವರೇ ನೀವು ಅಂತ ನಾನು ಈಗಾಗಲೇ ತಿಳಿದುಕೊಂಡಿದ್ದೇನೆ. ಈಗಾಗಲೇ ನಾವಿಬ್ಬರು ಮಾನಸಿಕವಾಗಿ ಮದುವೆ ಆದಂತೆ ಸರಿ. ಮತ್ತೆ ಮದುವೆ ಎಂಬ ಮೂಢನಂಬಿಕೆಯನ್ನು ಮುಂದೂಡುವುದು ಬೇಡ. ಆದಷ್ಟು ಬೇಗ ಹೆತ್ತರು ಒಪ್ಪಿಗೆಯನ್ನು ಪಡೆದರೆ ಸಾಕು. ಬದುಕೆಂಬ ಧೋನಿಯಲ್ಲಿ ನಗು ನಗುತ್ತಾ ಬಾಳಿದ್ರೆ ಅದೇ ಸ್ವರ್ಗ ಅಲ್ವೇ? ಅಂಬಿಕಾ, ಸ್ವರ್ಗ ಶ್ರೀ ಸಂಪತ್ತು ಯಾವುದು ಬೇಡ. ನಿನ್ನ ಪವಿತ್ರವಾದ ಗುಣ, ನಿನ್ನ ಸೌಂದರ್ಯ, ಪರಿಮಳದ ಗಂಧದಂಥ ಸಿಂಧೂರವಾದ ತಿಲಕ. ಅಂಬಿಕಾ, ಇದರ ಮುಂದೆ ಆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು. ಅರವಿಂದ್, ನಾನು ಅಷ್ಟೊಂದು ರೂಪವತಿಯೇ? ಅದೆಷ್ಟು ಬೇಗ ಅರ್ಥ ಮಾಡಿಕೊಂಡಿದ್ರ ಈ ನನ್ನ ಗುಣಗಾನವನ್ನು? ಅಷ್ಟೇ ಅಂಬಿಕಾ. ಅರ್ಥವಾಯ್ತು ಬಿಡಿ. ನಿಮ್ಮ ಅನುಮಾನ ಏನು ಅಂತ. ಸರಿ, ನೀವು ಹೇಳಿದಂತೆ ಆಗ್ಲಿ. ಹೇ ಸಿಂಗಾರ ಸಿರಿಯೇ, ಅಂಗಲಿನಲ್ಲಿ ಬಂಗಾರ ಮಾಯೇ, ಗಾಂಧಾರಿಯಂತೆ
ಕಣ್ಣುಚ್ಚಿ ಹೊಂಗನ ಸಾರಸೋ ಚಾಯೆ ಮಂದಹಾಸ ಅಹನನು ಮೇಯ ಶ್ರವಣ ಮಾಸ ಬಂಗಾರಗುವ ಮಹೆ ಗಾಂಧಾರಿಯಲ್ಲೇ ಕಣ್ಣುಚ್ಚಿ ಹೊಂಗನ ಸಾರಸೋ ಚಾಹೆ ಮಂದಹಾಸ ಅಹನನು ಮೇಯ ಅವನ ಮಾಸ ಹುತದ ಮಾಯಾಗೆ ಮೊಹದ ಮಾತರಂಗೆ ನನ್ನ ಹತಲಿ ಮುಂಗರುಳು ಸೋನೆ ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಗಂಗಾರಾಗುವ ಮಾಗೆ ಗಾಂಧಾರಯಲ್ಲೇ ಕಣ್ಣುಚ್ಚಿ ಹೊಂಗನ ಸಾರಸೋ ಚಾಯೆ ಮಾತಾಡುವ ನಂದಾರವೇ ಕಣ್ಗಳಿಸಬೇಡ ಹೇಳದೆ ಮನದಾಳದ ರಸಮಂಜರಿ ಜಲ್ಗೇರಿಲ್ಲ ಕಾದಿದೆ ಕಲ್ಲಿಯ ಮೇಲೆ ಅದು ನಾಚಿದೆ ನಾಚಿದೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕಂಡಾಟವೋ ಕಣ್ಣಿಗೆ ತಾನ ಹೂಗಳೆಲ್ಲ ಏನೋ ಕೇಳುತ್ತಿದೆ ನಯನರಳ ಮೇಲೆ ನೋರು ಚಾಡಿ ಹೇಳುತ್ತಿದೆ ಸಿಂಗಾರ ಸಿರಿಯೇ ಅಂಗಾಳಿನಲ್ಲಿ ಬಂಗಾರಾಗುವ ಮಾಗೆ ಗಾಂಧಾರಿಯಲ್ಲೇ ಕಣ್ಣುಚ್ಚಿ ಹೊಂಗನ ಸಾರಸೋ ಚಾಯೆ ಸಿಂಗಾರದ ಸೋಬಾನಿಗೆ ಕಂದರಿಸಿ ನೀನು ಹಾಡಿದೆ ಸೌಗಂಧದ ಹುಳಿಯಾಗಿ ಕಲ್ಲೆದೆಗೆ ಬಲಿ ಹಾಕಿದೆ ಮೇಲೆ ನಾಟಿದೆ ನಾಚಿದೆ ಮುಳ್ಳು ಮನದ ಮಗು ಕಣ್ಬಡಿದೆ ಕಾಡುವ ಕಂಡಾಟವೋ ಲಾಲ 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 ಮಾಡಬೇಕ ಗೆಳೆಯ ಜೀವನದಾಗ ಒಮ್ಮೆರ ಲವ್ ಮಾಡಬೇಕ ಗೆಳೆಯ ಜೀವನದಾಗ ಒಮ್ಮೆರ ಮನಸ್ಸು ಕೊಟ್ಟು ನೋಡು ಗೆಳೆಯ ನೀನು ಒಮ್ಮೆರ ಮನಸ್ಸು ಕೂಡಿದ್ದಾವ ತಾಯಿ ಮಕ್ಕಳ ಇದ್ದ ಲವ್ ಅಂತ ತಲೆಯ ಕೆಡಿಸಿ ನೇ ಹೊಡೆಯ ಬೇಡ ಕ್ಯಾಕೆ ಲವ್ ಅಂತ ತಲೆಯ ಕೆಡಿಸಿ ನೇ ಹೊಡೆಯ ಬೇಡ ಕ್ಯಾಕೆ ಹಕ್ಕಿ ರೆಕ್ಕಿ ಮುರಿದ ಮ್ಯಾಗ ಅಳತದೆ ಬಿಕ್ಕಿ ಬಿಕ್ಕಿ ಕುಕ್ಕಿ ಕುಕ್ಕಿ ಹರಿಯ ಬ್ಯಾಡ ನನ್ನ ಉಡಿಯಕ್ಕಿ जीवन में जाने जानो एक बार होता प्यार जीवन में जाने जानो एक बार होता प्यार ಅಲ್ಲ ಚಿತ್ತಿ ಮಳಿಯಾಗ ಹೆಣ್ಣ ನಾಯಿಗೆ ಎರಡು ಗಂಡ ನಾಯಿ ಗಂಟೆ ಬಿದ್ದಂಗ ನನಗೆ ಎರಡು ಗಂಡ ನಾಯಿ ಗಂಟೆ ಬಿದ್ದಾವ್ರಿ ಒಟ್ಟೆ ಇಬ್ಬರನ್ನು ಪ್ರೀತಿ ಮಾಡಕ ಹೋಗಬಾರ್ದು
ಇವರಿಬ್ಬರನ್ನು ಪ್ರೀತಿ ಮಾಡಿದ್ ಹೆಂಗಾಗೈತಂದ್ರೆ ನಮ್ಮ ಬಾಳೆವು ಡಬ್ಬಲ್ ಡ್ರೈವರ್ ಕೈಯಾಗ ನೈಟ್ ಬಸ್ ಸಿಕ್ಕಂಗಾಗೈತಿ. ಇವರಿಬ್ಬರದಾಗ ಯಾರನ್ನ ಮದುವೆ ಆಗ್ಬೇಕು ಅನ್ನೋದನ್ನ ಇವತ್ತು ಕುಂತು ವಿಚಾರ ಮಾಡೇ ಬಿಡ್ತೀನಿ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ಣು ನೂರಾರು ಕನಸು. ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಗ ಮೆದುವಾಗಿಸು. ಲಲ್ಲಲ್ಲಾ 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 ಲಲ್ಲಲ್ಲಾ. Come on, darling, ಅಯ್ಯೋ ಅಯ್ಯೋ, sit down, darling, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನನಗೂ ನಿನಗೂ, sing a song, sing a ಅರೆ ರೇ ಯಪ್ಪ ಏನಿದು ಮಾಲ ಒಳ ಹೊರದ ರಂಗ ರಂಗ ಲಾಲ. ಅರೆ ರೇ ಯಪ್ಪ ಏನಿದು ಮಾಲ ಒಳ ಹೊರಗ ರಂಗ ರಂಗ ಲಾಲ. ಮಾಲಗಿಯ ಅಸಲ ನನಗ ಮೀಸಲ. ಹಿಡ್ದ ಕೊಡ್ತಾರ ಕೊಟ್ರ ಹುಡುಗಿ ಓಡಾಡಿ ಕಾತನ ಹಳ್ಳು ತಾಗಿತ್ತ ಹುಡುಗಿ ಹಿಂಗ ಜಿಗಿದಾಡಿ. ಎಲ್ಲರೂ ಹೋಗಿ ಕದಿಯ ಹುಡುಗಿ ಇಟ್ಟ ಜಿಗಿದಾಡಿ. ಬಂದನ ಹಾಲುಗುಡಿ ಜಾತ್ರೆಯಾಗ ಹುಡುಗಿ ಕಡಿ ಕುಸ್ತಿ ಮಾಡಿ. ಅರೆ ಯಪ್ಪ ಏನಿದು ಮಾಲ ಒಳ ಹೊರಗ ರಂಗ ರಂಗ ಲಾಲ. ಮಾಲಗಿಯ ಅಸಲ ನನಗ ಮೀಸಲ. ಬರವಲ್ದಲ್ಲ ಇದು. ಎಂತದಾಗ್ಲಿ ಹೇಳತ್ತಣ್ಣ ಕೇಳ ಚಿನ್ನ ಹೇಳಪ್ಪ. ತಡಿ ಇನ್ನ ಸ್ವಲ್ಪ ದಿನ. ಹೇಳತ್ತಣ್ಣ ಕೇಳ ಚಿನ್ನ ತಡಿ ಇನ್ನ ಸ್ವಲ್ಪ ದಿನ. ನಿನ್ನ ಮುಂದೆ ಬಂದ ನಾನು ಹಾಜರಕ್ಕನ. ನಾ ಯಾವುದೇನ ಬೇಲು ಮ್ಯಾಲ ಹೊರಗ ಬರ್ತೇನ. ನನ್ನ ಪಿಸ್ತೂಲ್ ಕಿಮ್ಮತ್ ನಿನ್ನ ಅರಿವೆ ತರ್ತೇನ. ನಾ ಯಾವುದೇನ ಬೇಲು ಮ್ಯಾಲ ಹೊರಗ ಬರ್ತೇನ. ನನ್ನ ಪಿಸ್ತೂಲ್ ಕಿಮ್ಮತ್ ನಿನ್ನ ಅರಿವೆ ತರ್ತೇನ. ಹೇಳತ್ತಣ್ಣ ಕೇಳ ಚಿನ್ನ ತಡಿ ಇನ್ನ ಸ್ವಲ್ಪ ದಿನ. ಹೇಳತ್ತೇನ ಕೇಳ ಚಿನ್ನ ತಡಿ ಇನ್ನ ಸ್ವಲ್ಪ ದಿನ. ನಾನು ಹಾಜರಕ್ಕಿನ. ನನ್ನ ಬೇಲ ಮ್ಯಾಲ ಹೊರಗ ಬರ್ತೇನ. ನನ್ನ ಪಿಸ್ತೂಲ್ ಕಿಮ್ಮತ್ ನಿನ್ನ ಅರಿವೆ ತರ್ತೇನ. ಯಾವುದೇನ ಬೇಲ ಮ್ಯಾಲ ಹೊರಗ ಬರ್ತೇನ. ನನ್ನ ಪಿಸ್ತೂಲ್ ಕಿಮ್ಮತ್ ನಿನ್ನ ಅರಿವೆ ತರ್ತೇನ. ಕರಿ ಕಂಬಳಿ ಬುಡುಕ ನೀ ಹಾಸ. ಕರಿ ಕಂಬಳಿ ಬುಡುಕ ನೀ ಹಾಸ. ಮಾಡೋಣ ಟೈಮ್ ಪಾಸ. ಹೌದು ಕಿನ್ಯಾದೀನಿ ಬಲು ಬೆರಸ. ಮಾಡಸಿ ಕರೆಂಟ್ ಪಾಸ. ಕರಗಡವ ಕೊಡತೇನ ಬಾರ ಸೌಕಾಸ. ಗಾಡಿ ಹೊಡೆಯೋ ಬೈಪಾಸ. ಗಜಕ್ರಾಸ. ಈ ಕಳ್ಳ ಈ ಮಳ್ಳ ಸುಳಿಯಾಕ ನೀ ತಿರುಸ. ಹೌದು ನೀ ಬಿರುಸ. ನೀ ಹರಸ. ಏ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ಕಾಣ್ತಾವ ಕೂದಲ. ನೀ ಬರತನಂತ ತೆರದಿಟ್ಟಿರತಾಳ ಅಕ್ಕಿಯ ಮನಿಯ ಬಾಗಲ. ಚಂಪನ ಹೆಣ್ಣಾಕಿ ಬಾಳ ಚಂದ ಕಾನಾಕಿ. ಹುಟ್ಟಿನಾದ ಎಂದರು ನನ್ನ ಕೈ ಮಾಡಿ ಕರಿಯಾಕಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ಕಾಣ್ತಾವ ಕೂದಲ. ಹಣಕ ಅಲ್ಲ ಹುಡುಗಿ ಎಲ್ಲ ತುಡ್ಕಾಡಬೇಕು ನಿನ್ನ. ಸಾಕಾತು. ಎಲ್ಲಿ ಸಾಕಾತು ಮಾಡ್ ಮತ್ತೆ ಆಗ ಒಲ ಎಲ್ಲೆಲ್ಲಿ ಹುಡುಕಿದಿ? ಪಡ್ಡನ್ನ ಹೊಡೆದ ನೆಡ್ಡು ಕಾಲು ಹಿಡಿದು ನೆಲಕ್ಕೆ ಬಡ್ದು ಸುಮ್ಕೊಂಡ್ರು. ಹಾ ಪಡ್ಡನ ಬಡ್ಯಾವ ನಾನಿ. ಹೋಗ್ಬಿಡಿ ಎಲ್ಲಿ ಹೋಗಿದ್ದು ಎಟ್ಟದ ಹುಡುಗಾಡಕತ್ತೆ ನೀನು. ಎಲ್ಲ ಒಂದು ಹುಡುಕಿದಿ? ಸಣ್ಣಲ್ಲಿಲ್ಲ ಒಂದು ಗೊಂದಲಿಲ್ಲ ಎಲ್ಲ ಕಡೆ ಒಡ್ಯಾಡ ಬನ್ನಿ ಎಲ್ಲಿ ಸಿಗಾಕತ್ತ ಯಾರಿಲ್ಲ ನೀ. ಸಿಗಲಿಲ್ಲ. ಒಟ್ಟು ನಿನ್ನ ಹುಡುಕಾಡಕತ್ತೀನಿ. ಹಾ ಪ್ಯಾರಾಗ ಹವಾಯಿ ಸಮುದ್ರ ಹೊಂಟಾವ್ ಕರಿ ನೀ ಎಲ್ಲಿ ಸಿಗಾಕತ್ತ ಯಾರಿಲ್ಲ. ಹಿಂಗಂದಿ ನೀ ಮಾಸ್ತರ ಹೋ ನಿನ್ನ ಲವ್ವರ. ನೀ ಮಾಸ್ತರ ನಾ ನಿನ್ನ ಲವ್ವರ. ಬೇಡ್ದೂರ ಆಗ್ಬೇಡ್ದೂರ ಆಗ್ಬೇಡ್ದೂರ. ಹೌದಾ ಏನು ತಳ್ಳ ಹೊಳಿತವಗೆಲ್ಲ ನಿನ್ನ ಮುಂದೆ ಹುಡುಗ್ಯಾರು ಎಲ್ಲ ಬೇಲ. ಎನ್ನ ತಳ್ಳ ಹೊಳಿತವಗೆಲ್ಲ ನಿನ್ನ ಮುಂದೆ ಹುಡುಗ್ಯಾರು ಎಲ್ಲ ಬೇಲ. ಕಣ್ಣಿಗೆ ಹಚ್ಚಿದಿ ಕಾಜಲ ಮಾಡಿದಿ ಹುಡುಗರ್ನ ಪಾಗಲ. ಕಣ್ಣಿಗೆ ಹಚ್ಚಿದಿ ಕಾಜಲ ಮಾಡಿದಿ ಹುಡುಗರ್ನ ಪಾಗಲ. ಎನ್ನ ತಳ್ಳ
ತಳ್ಳ ಎನ್ನ ತಳ್ಳ ತಳ್ಳ ಎನ್ನ ತಳ್ಳ ತಳ್ಳ ಹೊಳಿತವಾಗಲ್ಲ ನಿನ್ನ ಮುಂದ ಹುಡುಗ್ಯಾರು ಎಲ್ಲ ಬೇಲ. ಯಾಕೆ ಮಾಮ ಶಿಟ್ ಮಾಡ್ಕೊಂಡು ನನ್ನ ಪಾಪ ಒಬ್ಬನ ಮಾತಾಡ್ತಾನಂತ ಶಿಟ್ಟ ಬೇಡ ನೀ ಬಿಟ್ಟ ಹೋಗಬೇಡ ನೀ ನನ್ನ ನಿನ್ನ ಪ್ರೀತಿ ಸುದ್ದಿ ಆಗೈತಲ್ಲಿ ಹೆಳ ಹಳ್ಳಿಗೆಂದು ಹೊಳ್ಳಿ ಬರತಿ ಹೆಳ ಹಳ್ಳಿಗೆಂದು ಹೊಳ್ಳಿ ಬರತಿ ಹೆಳ ಹಳ್ಳಿಗೆಂದು ಹೊಳ್ಳಿ ಬರತಿ ಹೆಳ ಹಳ್ಳಿಗೆಂದು ಹೊಳ್ಳಿ ಬರತಿ ಹೆಳ ಹಳ್ಳಿಗೆಂದು ಹೊಳ್ಳಿ ಬರತಿ. ನಿನ್ನ ಮದುವೆಯಾದರೇನು ಪ್ರೀತಿ ಮಾಡಬಾರದೇನು ಪ್ರೀತಿ ಮಾಡಿದಿ ನೀನು ಅವತ್ತು ನಕ್ಕಿದ್ದು ಬಾನು ನೀಗತ ಎದಿ ನೀನೇ ಕಾರಣ ನಾ ಸ್ವರ್ಗಕ್ಕ ತಲಿ ಕೆಟ್ಟ ನಾ ತಿರುಗಕ್ಕ ನಾಚಿಕೆ ಬರುವುದಿಲ್ಲ ಏನ ನಿನ್ನ ಜನ್ಮಕ್ಕ ಸಾಯುಧನ ಅಳ್ಳುದಾತ ನಿನ್ನ ಹೆಣಕ ಸಾಯುಧನ ಅಳ್ಳುದಾತ ನಿನ್ನ ಹೆಣಕ. ಏನ್ ಇದನ್ನ ಮಾಡ್ಯಾಕ ನನ್ನ ಲವ್ ಮಾಡಾಕ ಮಾಡೋಣ ಯಾರು ಬೇಡ ಅಂದ್ರು ಅಲ್ಲಲ್ಲಿ ಇಬ್ಬಿಬ್ರು ಬಂದು ಹಿಂಗ್ ಗಂಟು ಬಿದ್ರೆ ಏನ್ ಮಾಡೋದು ಅದಕ್ಕೆ ನೀವಿಬ್ರು ಒಂದ ಕೆಲಸ ಮಾಡಿ ಹಿಂಗ ಮಾಡೀನಿ ಹೆಂಗ ನನ್ನ ಲವ್ ಮಾಡ ಹಾ. ವಾಲ್ಯಂದ ತಿಳಿ ಹಾ. ನನ್ನ ಪ್ರೀತಿ ಮಾಡ ಪ್ರೀತಿ ಎರಡು ಒಂದಲ್ಲೇ ಅವ ಎರಡು ಒಂದ ಹಳೆ ಅಲ್ಲ ಮಗಳ ಗಂಡ ಸುಮ್ ಕುಂದ್ರು ಈಗ ನೀನು ಮಾಡಂತ ಗಂಟು ಬಿಡ ನನ್ನ ಲವ್ ಮಾಡು ಪ್ರೀತಿ ಮಾಡು ಅಂತ ಅವತಾನ ನನ್ನ ಮದುವೆ ಆಗು ನನ್ನ ಜೋಡಿ ಫಸ್ಟ್ ನೈಟ್ ಮಾಡು ಅಂತ ನಾ ಆತಾನ. ನಿನಗೆ ಲವ್ ಮಾಡಕ್ ಟೈಮ್ ಎಲ್ಲ ಸಿಗತೈತಿ ಪಾಪ ಮೈಯ ವಜ್ಜಾಗೈತಿ ನಿನ್ಗೆ ಯಾವಾಗ ಮಾಡವ್ನಿ ಎಲ್ಲ ವಾಚಾಗೈತಿ. ಹೌದು ಬೇಡ ತಡಿ ವಜ್ಜರ ಆಗೋಲ್ಲಕ ಎತ್ತಗಾರ ಹಾಡಾಕ್ ಹೋಗೋಲ್ಲಕ ಈಗ ಇಬ್ಬರನ್ನು ಮಾಡಕ್ ನಮಗ ಆಗಂಗಿಲ್ಲ ಅದಕ್ಕೆ ನೀವಿಬ್ರು ಒಂದ್ ಕೆಲಸ ಮಾಡಿ ಏನ್ ಮಾಡ್ಬೇಕು? ಏನು ಮಾಡು ಏನ್ ಮಾಡ್ಬೇಕಂದ್ರೆ ಇಬ್ರು ಒಂದೊಂದು ಲವ್ ಲೆಟರ್ ಬರಿ ಅದ್ರಾಗ ಯಾರು ಚಂದ ಬರೆದಿರ್ತಿರ್ಲ ಅವ್ರನ್ನ ನಾನು ಲಗ್ನ ಆಗುವಕ್ಕೆ ಏ ದೊಡ್ಡ ಬಿರ್ಸಿನ ಕೆಲಸನ ಹೇಳಿದ್ನಿ ಇದಕ್ಕೆ ನೀರ್ ಹಾಕಲಾರ 90 ಚಾಯ್ಸ್ ಕುಡಿದ್ರ ಕುಡಿ ಮಗಾನ ಏನ್ ಪತ್ರ ಬರೀದ್ರ ಅಲ್ಲಿ ಹೋತತ್ತ ಪೆನ್ನಿನ ಮಸಿ ಎಷ್ಟು ಹೋಗತ್ತ ಗೊತ್ತಾಗಲ್ಲ ನಂಗೆ ಹೌದಾ ಗೀಚಾಕತ್ನೆ ತಿಳಿ ಹಾ. ನೀ ಹೊಳ್ಳಿ ಪೂಜುತನೂ ಬಿಡಂಗಲ್ಲ ನಮ್ಮನೆ ಬರಿಯಾವ ಹೌದು ಹೌದಾ ಪೆನ್ನಿನ ಮಸಿಯಾಗಿ ಕಡ್ಡಿ ಉಳಿದ್ರು ಬಿಡಂಗಿಲ್ಲ ಅವ ಅಂತ ಕೆಟ್ಟದ ನಾವು. ಮುದಕ ನಾ ಹೇಳ್ತೀನಿ ಕೇಳ ಏನ್ ಮಾಡೋನು? ನನಗೆ ಹೇಳಾಕ ಬರ್ತೈತಿ ಬರ್ಯಾಕ ಬರಂಗಿಲ್ಲ ನನಗ ಬರಿಯಾಕ ಬರ್ತೈತಿ ಅವನು ಓದಾಕ ಬರಂಗಿಲ್ಲ. ಹಂಗಾರ ನಾ ಹೇಳ್ತೇನೆ ನೀ ಬರಿ ಓ ಒಳ್ಳೆ ಬರಿತಾನಲ್ಲ ಎಲ್ಲ ಐತಿ ಇಲ್ಲೇ ಇಟ್ಟನ. ತೊಂಬ ಜಲ್ದಿ ಲೇಖಾಬೇ ಬೋಸ್ ನೀ ಏನು ಮಾರ ಅವ್ನು BSDK ಅಂತ ಬಯಾಕತ್ ಬಿಟ್ಟಿಯಲ್ಲ ನೀ ಏನು ಇದು ಆಗಿಲ್ಲ ಬೆದ್ರ ಗೊಂಬೆ ಆಗಿ ಏ ಬಡನ ಬಾರೋ ಮಾರ್ರೆ ಅಯ್ಯೋ ಇದು ನಡೆ ಬರ್ಕ ಇಲ್ಲಿ ಬಾ ಅಲ್ಲಿ ಮೊಬೈಲ್ ಟೈಪ್ ಮಾಡಕತ್ತಿ ಬಾ ಅಲ್ಲಿ ಮೊಬೈಲ್ ಕೊಡ್ತೀನಿ ಮೊಬೈಲ್ದಾಗ ಬರ್ಕ ತಮ್ಮ ನೀ ಹೇಳ ನಾ ಬಡ ಬಡ ಗೀಸ್ತಾನ. ಹಾ ಹರ್ಕೋ ಇಲ್ಲ ಬರ್ಕೋ ಮೊದಲಿಗೆ ನಾ ದೇವ್ರಿಂದ ಚಾಲು ಮಾಡೋ ಹಾ ಪೂಚ ಫಸ್ಟಿಗೆ ದೊಡ್ಡ ಅಕ್ಷರನ್ಯಾಗ ದುರ್ಗಾ 5% ಅಂತ ಬರೀ ಮ್ಯಾಗ ಇವ್ನು ಅವನು ಜಾತ್ರೆ ಪಟ್ಟಿ ಮಾಡಾಕತ್ತೇನ? ಇಲ್ಲ ನನ್ನ ಜೀವನದ ಫಸ್ಟೇ ಲವ್ ಲೆಟರ್ ಇದು ನಾ ಸತ್ರು ನನ್ನ ಮೊಮ್ಮಕ್ಳು ಸುತ್ತ ತೋರಿಸ್ಬೇಕು ದೊಡ್ಡ ಅಕ್ಷರನ್ಯಾಗ ದುರ್ಗವಾಯಿ ಪರ್ಸನ ದುರ್ಗಾ 5% ಅಂತ ಬರೀ ಮೇಲೆ ಬರಿ ಮೇಲೆ ಬಡ್ಡ್ಯಾಗ ಏನು ಬರುದ? ಬಡ್ಡ್ಯಾಗ ನಾ ಹೇಳ್ತೀನಿ ನಿಕಟ 2 ಟೀಮ್ ಇಡ ಎರಡು ಟೀಮ್. ಹಾ ಹುಡುಗಿ ಎಂದು ನೀ ಮನೆ ಮುಂದೆ ಹಲ್ಲಿಟ್ಟು ಒಂದು ಬ್ರಷ್ ಮಾಡುತ್ತಾಗ ಏನು ನಿನ್ನ ಸ್ಮೈಲ್ ನೋಡಿನಿ ಅವಕಾಶ ಬರೀಲ ಏನು ಹೊಯ್ಕೋಲ್ಲ ನಿನ್ನ ಮುಂದೆ ಬರೀ ಮನೆ ಮುಂದೆ ಬ್ರಷ್ ಮಾಡೋ ಹೊತ್ನಾಗ ಏನು ನಿನ್ನ ಸ್ಮೈಲ್ ನೋಡಿನಿ ಹಾ ಆ ಹಲ್ಲಿನ ಬೆಳಕಿನ್ಯಾಗ ನಾ ಮನೆಗೆ ಹೋಗಿಲ್ಲ ಈ ಚಾರ್ಜಿಂಗ್ ಕೂಸಿಲ್ಲ ಏನು ಹಲ್ಲೇನ? ಇಲ್ಲ ಕಣ್ಣಿಗೆ ಟಾರ್ಚ್ ಬಿತ್ತಕ್ಕೆ ಹಲ್ಲಿನ ಇದ್ದದು ಅದಕ್ಕೆ ಮನೆಗೆ ಹೋಗ್ಲಿಲ್ಲ ಮತ್ತಿನ್ನೊಂದು ಏನು ನಿನ್ನ ಈ ರೂಪ ನೋಡಿನಿ ಅಂದಿಂದ 3 ದಿವಸ ಸಂಡಸ ಹತ್ತೈತಿ ನನಗೆ ಏ ಇನ್ನು ಅವನು ಸಂಡ ಸತ್ಯದ ಪೇಪರ್ ಇದ್ರಾಗ ಹೆಂಗೆ ಬರೀತಾರೋ ಅದ್ರೊಳಗೆ ಏನು ಹೊಲಸಾಟಕತ್ತನ ಅದ ಕಕ್ಕ ಅಂತ ಬರಿ ಕಕ್ಕ ಹಾ ಕಕ್ಕ ನಿನಗೆ ಶಬ್ದ ಗೊತ್ತಲ್ಲ ನನ್ನ ಕೇಳಿ ಈ ಶಾನ್ಯಾಕ ಇದೀವ ಹೇಳಪ್ಪ
ಹೆಂಗಾರ ಮಾಡು ಏನಾರ ಮಾಡು ಲವ್ ಮಾಡ ಬೇಕಾದ್ರೆ 200-200 ರೂಪಾಯಿ ತಗೋ ಅಂತ ಹೇಳಿ ಬರೀತಾಳಗ. ಇಂತಿ ನಿಮ್ಮ 90 ಚಾಯ್ಸ್ ರಾಜ ಅಂತ ಬರೀತಾಳ. ಅದನ್ನ ಮಾತ್ರ ಬಿಡಬೇಡ. ಇದನ್ನ ಚಾಯ್ಸ್ ಮಾತ್ರ ಬಿಡಂಗಿಲ್ಲ, ನೆನಪಿಲೆ ಬರುತ್ತಾನೆ ಇದನ್ನ. ಎಲ್ಲೆಲ್ಲ ಬರೀತೋ ಎಲ್ಲೆಲ್ಲ ಬಿಡುತ್ತೋ. ಆಕಿ ಊದ್ ಹೇಳ ಊದ್ತಾನ, ನೀ ಸುಮ್ಮನೆ ಕುಂತು ಕೇಳ. ನೋಡ್ ಸುಂದ್ರಿ, ಮೊದಲ ದೊಡ್ಡ ಅಕ್ಷರನ್ಯಾಗ ದುರ್ಗವಾಯಿ ಪರ್ಸನ್ ದೇವ್ರ ನಮ್ ದೇವ್ರ ಬಡ್ಡ್ಯಾಗ ಯಾರಿಗೆ ಗೊತ್ತ 90 ಚಾಯ್ಸ್ ರಾಜ. ನೀ ಹೇಳಿದ್ದು ನಾನಾ ಬರ್ತ ನಡಬರ್ಕಿಂದಲ್ಲಿ ಹೋತಲಿ ತಡಿ ಹೇಳ್ತಾನೆ. ನಡಬಾರ್ಕಂದ್ರ ಗುದ್ದಾಡಿ ಬೇಡ್ತಮ್ಮ. ಈಗ ಏನು ದಗದಾನ ಇಲ್ಲ. ನೀ ಹೇಳಿದ್ ನೆನಪಿಲ್ಲ ಬರ್ಕೊಂಡಿಲ್ಲ ನೀ ಕೇಳ್ಸೊಂದಿಲ್ಲ. ನನಗ 3 ಸಲ ಸಂಡಾ ಸಜೈತಿ ಬರ್ತ ನೋಡ. ಕಕ್ಕ ಮಾಡೀನಿ, ಕಕ್ಕ ಅಂತ ಬರ್ದಿಲ್ಲ. ಕಕ್ಕ ಅಂತ ಬರ್ತಾನು. ನೀ ಹೇಳಕ್ಕ. ನಮ್ ಹೇಳಂಗಿಲ್ಲ, ಈಗ ನಿಂದು ಚಾಲು, ನೀ ಬರ್ಕೋ. ನಾನು ಮುಗದೈತಿ, ನಾವು ಬರೀಬೇಕಲ್ಲ. ಅವ್ ಬರೀತಾನ. ತಡಿ ನನಗೆ ಹೆಬ್ಬಟ್ಟದ, ನನಗೆ ಬರೆಯಕ್ ಬರಂಗಿಲ್ಲ. ನೀನೇ ಬರೀಲ್ಲ. ಏನಿದ್ರು ಹಚ್ಚಿ ಒತ್ತದ ಅಂತ ತಮ್ಮ. ಎಂತೆಂತ BA BEd ಕಲ್ತಾವ್ರಸಕ್ಕ ಬಟ್ಟ ಒತ್ತು ಪಾಳೆ ಬಂದೈತಿ. ಈಗ ಬಟ್ ಓದ್ಲಿಕ್ಕಂದ್ರ ರೇಷನ ಬಂದ. ತಡಿ ಆಕಿ ಲವ್ ಮಾಡ್ತಾಳ ಕೇವನು. ಹೋಗಿ ಲವ್ ಮಾಡ್ತೀವಿ ಅಲ್ಯ ಮಾಡೋಣಲ್ಲ, ಯಾರು ಬೇಡ ಅಂದ್ರೆ. ನೀ ಲವ್ ಮಾಡ್ಲಿಕ್ಕೆ ಒಟ್ಟ 10 ನಿಮಿಷ ನನ್ನ ಜೋಡಿ ಚಳ್ಳಂಗ ತಗೊಂಡು ಭಜನಾರ ಮಾಡು, ಇಲ್ಲಿಕ್ಕಂದ್ರ ಗಜಮಾರ ಮಾಡು. ಅದನ್ನ ಮಾಡೋಣ ಈಗ ಸದ್ಯ. ಭಜನಾ ನಡೆಯಂಗಿಲ್ಲ, ಇಲ್ಲಿ ಏನಿದ್ರು ಗಜಮಾನ. ಹೌದಾ? ಹೊಡಿ ಹೋಗಿ ರಾಗ ಕಡದರ ಕಡಿಲಿ ತರತೆನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತುಳಿದಂಗ ಹಗರಿಲ್ಲ, ನಿಮ್ಮ ಪಾಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ರಾಗ ಕಡದರ ಕಡಲಿ ಬರತೆನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತುಳಿದಂಗ ಹಗರಿಲ್ಲ, ನಿಮ್ಮ ಪಾಡಾನಲ್ಲ, ಕರಗಂಜಿಕೆ ನನಗಿಲ್ಲ, ನಿಮ್ಮ ಪಾಡಾನಲ್ಲ, ಕರಗಂಜಿಕೆ ನನಗಿಲ್ಲ. ಕೈ ಮಾಡಿ ಕರುತ್ತೀನಿ ಕಡೆ ಕಗಿದಾರ ನಂದ ಎಂದಿಲ್ದ, ಗೆಳತಿ ನೋಡನು ಮುಂದಿಲ್ದ, ಸದ್ದಾಗ ನಿಲ್ತೀನಿ ನಾಗಂದ, ಏನಗತಿಯಾಗಲಿ ಗೆಳತಿ ನಿನ್ನ ಸಂಬಂಧ, ಏನಗತಿಯಾಗಲಿ ಗೆಳತಿ ನಿನ್ನ ಸಂಬಂಧ. ತಿರುಗಿ ನಡೆದಾಕಿ ನನ್ನ ಮುದ್ದ ಮನಸ್ಸ ನೋಡಿ ಪ್ರೀತಿ ಮಾಡಿದಾಕಿ, ಜೋಡನೆಯನ್ನೆಲ್ಲ ಬಿಟ್ಟುಗಡದಿಲ್ಲ ಕಾಲಿಗೆ ಹೋದಾಕಿ, ಹೈಸ್ಕೂಲ್ ಚೋಡಿ ಮ್ಯಾಲ ಗೆಳತಿ ಚಂದ ಕಾನಾಕಿ, ಯಾರ್ದ ತನ್ನ ಬಿಟ್ಟ ನಮ್ಮ ಪ್ರೀತಿ ಮ್ಯಾಗ ಆಗದ ನದಿ ನಮ್ಮ ಮೇಲೆ ಗೆಳತಿ ಬಾಳ ಹೊಂದಲ, ನನ್ನ ಬಾಳ ಹೇಳು ನನ್ನಂದಾಗೈತ ನೀ ಹೊದ ಮ್ಯಾಲ, ನಡವೂರಾದ ಕಡದರ ಕಡಲಿ ಬರತೆನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿಮ್ಮ ಪಾಡಾನಲ್ಲ, ಯಾರಗಂಜಿಕೆ ನನಗಿಲ್ಲ. ಹುಲ್ಲೊಂದ ಗಾಡಿ ಸೌಂಡ ಕೇಳಿರಬೋದಿ ಬರುವಾಕಿ, ಗಾಡಿ ಜೋರನ ಒಡಿಯನ ಜಗಳಾಡಿ ಮಾತ ಬಿಡುವಾಕಿ, ನಮ್ಮ ಅತ್ತಿ ಅತ್ತಿ ಅಂತ ಕರಿಯಾಕಿ, ಅವ್ವಾಗಪ್ಪನ ಮರಿಯೋ ಅಂದ ಪ್ರೀತಿ ಕಟ್ಟಾಕಿ,
ನನ್ನ ನಿನ್ನ ಜಾತಿ ಬೇರೆ ಆದರೆ ಪ್ರೀತಿ ಒಳಗ ಇಬ್ಬರನ್ನು ಗುಡಿಸಣ ಆದವರು ಯಾವ ಜನ್ಮದ ಪುಣ್ಯದ ಫಲವೋ ದೇವತೆಯಿಂದ ನೀಸಿತ್ತು ನಡಬೋರಾದ ಕದಬರ ತಗುಲಿ ತರಪಿನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹದರಿಲ್ಲ ಲಲ ಲಾಲ 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 ಲಾಲ. ಇದು ಹೆಂಗ ಮಾಡೋದು? ಹೆಂಗ ಮಾಡೋದು? ಯಾರು ತಗೊಂಡ್ ಆಗಬೇಕು. ಹೌದ್. ಇಲ್ಲಿಕಂದ್ರ ದಿನ ನಮ್ಮ ಮನೆಗೆ ಬರಬೇಕು. ಎದಕ್ಕ? ಸಾಲಿ ಕಲಿಯಾಕ ಆತ್ ಬಿಡು. ನಾ ದಿನ ಬರ್ತೀನಿ ಅವ್ ಮಾಸ್ತರ. ಏನಂಬುದು ನೀ ಟೈಮ್ ತಗೊಂಡ್ ಹೇಳಿ ನನಗ. ಟೈಮ್ ಇಲ್ಪ ಹಾ ಸದ್ಯನೇ ಹೇಳ್ಬಿಡಕಿನ. ಗಡಿಯಾಳ ಐತನ? ಹಾ ಆಯ್ತಳ ಹೋಗ್ ಹೋಗೇ ಬಿಡ್ಲೆ ನಡಿ. ನೋಡು ಮಾಸ್ತರ್ ಹೋಗಂತಾನ ಬರ್ಲೆ ನಾನು. ಏ ಸಾಲಿ ಬರ್ಬೇಕು. ಇಬ್ಬರಿಗಿಂತ ಮೊದಲು ನಾನೇ ಹೋಗ್ತಾನ. ಏ ನಿಮ್ಮದು ನೋಡಿ ನೋಡಿ ನವನ ಕಣ್ಣಾಗ ನೀರು ಬಂದು ಆ ಕಡೆ ಹೊಡ್ಕೊತ ಹೋಗ್ರಿ ನಾನು ಹೋಗ್ತಾನೆ. ಹೋಗ್ ಹೋಗ್ ನಡಿ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ದಿಲ್ಲಿ ಮೇಡಂ ಗುಂಡು ಬಳುಪ ತಣ್ಣಿ ಓ ಓ ಓ ಓ ಆಹಾ. ಹಳ್ಳಿ ಮೇಷ್ಟ್ರೆ ನೋಡು ಪಾಠ ಮಾಡಿ ಬನ್ನಿ. ಅಡ್ಯ ಅಲ್ಲ ನೋಡಾಕ ಇವ್ರದ 3 ರೂಪಾಯಿ ಕಿಲೋ ಇದೆ ಈ ನಮನಿ ಮಾಡ್ತಿ. ಮೊದಲು 2 ಕಿಲೋ ಇದ್ದಿಲ್ಲ ಹೆಂಗ ಮಾಡ್ತಿರಬಾರ್ದು. ಕಪ್ಕೊಂಡ್ರ 2 kg ಹೋಗ್ಯಾನ. ಇರ್ಲಿ ಮಾರಾಯ ಇನ್ನೊಮ್ಮೆ ಬಂದಾಗ ಮತ್ತೆ ಬಿಟ್ಟಾಗಿ ಹೊಕ್ಕಿನಂತ. ಪಟ್ನ ನೀ ಮಾಡ್ಕೊಂಡು ಬೇಷಾತ. ಇಲ್ಲಾಂದ್ರೆ ನಮ್ಮ ಅಪ್ಪ ನನ್ನ ಬೇರೆದವ್ರಿಗೆ ಕೊಟ್ಟು ಬಿಡ್ತಾರ. ಹೋಗ್ಲಿ ಬಿಡು. ಕೊಡ್ತಾರ ನನ್ನ ಕೊಡ್ತಾರ ಕೊಡ್ತಾರ ನನ್ನ ಕೊಡ್ತಾರ. ಹಾ. ಯಾರೇ ಹುಡುಗನ ನೋಡಿ ನಾನು ಪ್ರೀತಿ ಮಾಡಿ ಹೋಗೋದಲ್ಲಿ ಓಡಿ ಆಮೇಲೆ ಮಾಡಿ ಕೊಡ್ತಾರ ನನ್ನ ಕೊಡ್ತಾರ ಎಲ್ಲಿ ಕೊಡ್ತಾರೋ ಕೊಡಕ ಎಲ್ಲಿ ನಾ ಬಿಟ್ರಲ್ಲ ಬಿಡಂಗಿಲ್ಲ ಅಂದಿ ಬಿಡಲ್ ಹೋಗಣ ಬಿಡಂಗಿಲ್ಲ ಒಟ್ಟ ಬಿಡಂಗಿಲ್ಲ. ಮನೆಗೆ ಹೋಗೋ ಸಂಜಿನಾಗ ರಾತ್ರಿ और इस दिल में ಕೈಯ ಕೊಡ್ಕೊಂತ ನಾ ಇನ್ನ क्या रखा है ಶಬಾಷ್ तेरा ही नाम लिखा रखा है ಹೌದನ್ಲ तेरा ही नाम लिखा रखा है और इस दिल में क्या रखा है और इस दिल में क्या रखा है तेरा ही नाम रखा है तेरा ही नाम लिखा. ಅಕ್ಕಿದೊಂದು ಹಂಗಾತು ನಂದೊಂದು ಹಿಂಗಾತು. ನಿಂಗಪ್ಪ ಬಳಗಾಪುರ ಅವರು 50 ರೂಪಾಯಿ ಕೊಡಿದ್ರೆ ಅವರಿಗೆ ತುಂಬಾ 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 ಧನ್ಯವಾದ. ಬೇಸ್ ಮಾಡ್ತೀಪ ಬದುಕಲಿ ಹಂಗ ನಾನು ನಿನ್ನ ಮರತ ಕಣ್ಣತ್ತಿ ನೋಡಿಲ್ಲ ಯಾರನ್ನು ನಿನ್ನ ವರತ ಕಟ್ಟಿದ ಕನಸಿನ ಗೂಡ ಆಗಲಿಲ್ಲ ನೀ ನನ್ನ ಜೋಡ ನಿನ್ನ ಬಿಟ್ಟು ನೀ ಹೋಗಬೇಡ ಫಾದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ನೀ ಹೋಗಬೇಡ ಫಾದರ ಈ ಜೀವ ಉಳಿಯುವುದಿಲ್ಲ ನೋ